ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾ ಮ್ಯಾಗ್ಝಿನ್ನ ಮಾರ್ಚ್ ತಿಂಗಳ ಪಾರ್ಟ್ 5 ಅನ್ನು ನೋಡೋಣ. ಸ್ಕಿಲ್ ಇಂಡಿಯಾ ಯೋಜನೆಯಡಿ ರಾಷ್ಟ್ರೀಯ ಉದ್ಯಮ ವಿಕಾಸ ಪರಿಯೋಜನೆ ಉದ್ಘಾಟನೆ. ಕೇಂದ್ರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವ ಧರ್ಮೇಂದ್ರ ಪ್ರಧಾನ್ ರವರು 2024 ಫೆಬ್ರವರಿ 20ರಂದು ಒಡಿಶಾದ ಸಂಬಲ್ಪುರದಲ್ಲಿ ಸ್ಕಿಲ್ ಇಂಡಿಯಾ ಯೋಜನೆಯಡಿ ರಾಷ್ಟ್ರೀಯ ಉದ್ಯಮ ವಿಕಾಸ ಪರಿಯೋಜನೆಯನ್ನು ಉದ್ಘಾಟಿಸಿದರು. ಪ್ರಾಸ್ತಾವಿಕವಾಗಿ ಈ ಯೋಜನೆಯನ್ನು ದೇಶದ 9 ನಗರಗಳಾದ ಭೋಪಾಲ್, ಕಾನ್ಪುರ್, ಇಂದೋರ್, ವಾರಣಾಸಿ, ಭರತ್ಪುರ್, ಶಿಲ್ಲಾಂಗ್, ಸಿಲ್ಚಾರ್, ದಿಬ್ರುಗಢ್ ಮತ್ತು ಗುವಾಹಟಿ ನಗರಗಳಲ್ಲಿ ಜಾರಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮಂತ್ರಿ ಆಗಿರುವ ಸ್ವನಿಧಿ ಯೋಜನೆಯನ್ನು ಫಲಾನುಭವಿಗಳಿಗೆ ಸಂವಾದ ನಡೆಸಿದರು ಹಾಗೂ ದೇಶದ ಮೊದಲ ಕೌಶಲ್ಯ ಭಾರತ ಕೇಂದ್ರವನ್ನು ಉದ್ಘಾಟಿಸಿದರು. ಏನಿದು ರಾಷ್ಟ್ರೀಯ ಉದ್ಯಮ ವಿಕಾಸ ಪರಿಯೋಜನೆ ಅಂದರೆ, ರಾಷ್ಟ್ರೀಯ ಉದ್ಯಮ ವಿಕಾಸ ಪರಿಯೋಜನೆಯು 22 ವಾರಗಳ ಅವಧಿಯಲ್ಲಿ ಸಮಗ್ರ ಉದ್ಯಮಶೀಲತಾ ತರಬೇತಿಯನ್ನು ನೀಡುತ್ತದೆ. ಪ್ರಾಯೋಗಿಕ ಕಲಿಕೆಯ ಮೂಲಕ ಸೈದ್ಧಾಂತಿಕ ಜ್ಞಾನವನ್ನು ಪ್ರಾಯೋಗಿಕ ಮಾನ್ಯತೆಯೊಂದಿಗೆ ಸಂಯೋಜಿಸುತ್ತದೆ. ತರಬೇತಿಯನ್ನು ಆಫ್ಲೈನ್, ಆನ್ಲೈನ್ ಮತ್ತು ಹೈಬ್ರಿಡ್ ಆಫ್ಲೈನ್ ಮತ್ತು ಆನ್ಲೈನ್ ಸಂಯೋಜಿತ ಮಾದರಿಯಾಗಿದೆ. ಈ ಮೂಲಕ ನೀಡಲಾಗುತ್ತದೆ. ಪೂರ್ಣಗೊಂಡ ನಂತರ ಪ್ರಮಾಣಪತ್ರ ನೀಡಲಾಗುತ್ತದೆ. ಅದೇ ರೀತಿ ಒಡಿಶಾದಲ್ಲಿ ದೇಶದ ಮೊದಲ ಕೌಶಲ ಭಾರತ ಕೇಂದ್ರ ಉದ್ಘಾಟನೆ ಮಾಡಲಾಗಿದೆ. ದೇಶದ ಮೊದಲ ಕೌಶಲ ಭಾರತ ಕೇಂದ್ರವನ್ನು ಕೇಂದ್ರದ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವಾಲಯ ಧರ್ಮೇಂದ್ರ ಪ್ರಧಾನ್ ರವರು ಒಡಿಶಾದ ಸಂಬಲ್ಪುರದಲ್ಲಿ 2024 ಫೆಬ್ರವರಿ 20ರಂದು ಉದ್ಘಾಟಿಸಿದರು. ಕೌಶಲ್ ರಥ್ ನೋಡೋದಾದರೆ, 2024 ಆರಂಭದಲ್ಲಿ ಕೌಶಲ್ ರಥ್ ಎಂಬ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರು ಆರಂಭಿಸಿದರು. ಇದು ಒಡಿಶಾದ ಸಂಬಲ್ಪುರ್, ಅಂಗುಲ್ ಮತ್ತು ದಿಯೋಘರ್ ಜಿಲ್ಲೆಗಳಾದ್ಯಂತ ಮಹತ್ವಾಕಾಂಕ್ಷೆಯ ಅಭ್ಯರ್ಥಿಗಳಿಗೆ ಕೌಶಲ್ಯ ತರಬೇತಿ ಮತ್ತು ಪ್ರಾಮಾಣಿಕವನ್ನು ಒದಗಿಸಲು ವಿನ್ಯಾಸಗೊಳಿಸಲಾದ ಬಸ್ಗಳಾಗಿವೆ. ವಿಶ್ವ ಯುವ ಕೌಶಲ್ಯ ದಿನ ಯಾವಾಗಪ್ಪ ಅಂದರೆ ಜುಲೈ 15. ಕೇಂದ್ರದ ವಿಶೇಷತೆ ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ಕೌಶಲ್ಯದ ಬಗ್ಗೆ ಕೇಂದ್ರದ ವಿಶೇಷತೆ. ಅದೇ ರೀತಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಫಲಾನುಭವಿಗಳಿಗೆ ಸಂವಾದ. 2024 ಫೆಬ್ರವರಿಯಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ರವರು ರಾಷ್ಟ್ರೀಯ ಮತ್ತು ವಾಣಿಜ್ಯ ಉದ್ಯಮ ಅಭಿವೃದ್ಧಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಬೀದಿ ವ್ಯಾಪಾರಿಗಳು ಮತ್ತು ಸಣ್ಣ ಅಂಗಡಿಯ ವ್ಯಾಪಾರಿಗಳ ಕೌಶಲ್ಯ ಹೆಚ್ಚಿಸಲು ಸಹಾಯ ಮಾಡುತ್ತಿದ್ದು, ಅವರನ್ನು ಸಬಲೀಕರಣಗೊಳಿಸುತ್ತಿದೆ. ಬೀದಿ ವ್ಯಾಪಾರಿಗಳು ಮತ್ತು ಸಣ್ಣ ವ್ಯಾಪಾರಿಗಳನ್ನು ಕೌಶಲ್ಯಾಭಿವೃದ್ಧಿಗೊಳಿಸಲು ಭಾರತ ಸರ್ಕಾರವು ಫ್ಲಿಪ್ಕಾರ್ಟ್ನೊಂದಿಗೆ ಪಾಲುದಾರಿಕೆ ಹೊಂದಿರುವುದಾಗಿ ಮಾಹಿತಿ ನೀಡಿದರು. ಪ್ರಾಯೋಗಿಕ ಕಾರ್ಯಕ್ರಮದಡಿ ದೇಶದ 10 ದೊಡ್ಡ ನಗರಗಳಾದ ಬೀದಿ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ತರಬೇತಿಯೊಂದಿಗೆ ಸ್ಟೈಫಂಡ್ ನೀಡಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಧರ್ಮೇಂದ್ರ ಪ್ರಧಾನ್ ರವರು 10 ರಾಜ್ಯಗಳ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಫಲಾನುಭವಿಗಳಿಗೆ ಸಂವಾದ ನಡೆಸಿದರು. ದೊಂದಿಗೆ ಪ್ರಧಾನಮಂತ್ರಿ ಸ್ವನಿಧಿ ಬಗ್ಗೆ ಮಾಹಿತಿ ನೋಡೋದಾದರೆ, ಇದು ಕೇಂದ್ರ ವಸತಿ ಮತ್ತು ವ್ಯವಹಾರಗಳ ಸಚಿವಾಲಯವು ಬೀದಿ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರವನ್ನು ಮರು ಪ್ರಾರಂಭಿಸಲು ಯಾವುದೇ ಆಧಾರವಿಲ್ಲದೆ ಸಾಲ ನೀಡುವುದನ್ನು ಸುಲಭಗೊಳಿಸುವ ಉದ್ದೇಶದಿಂದ 2020 ಜೂನ್ 1ರಂದು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯನ್ನು ಆರಂಭಿಸಲಾಗಿದೆ. ಯೋಜನೆ ಉದ್ದೇಶ ಏನಪ್ಪ ಅಂದರೆ, ಇಂದಿನ ಸಾಲ ಮರುಪಾವತಿಯ ಮೇಲೆ ಕ್ರಮವಾಗಿ 2ನೇ ಮತ್ತು 3ನೇ ಹಂತದಲ್ಲಿ 20,000 ಮತ್ತು 50,000 ರೂಪಾಯಿಗಳ ವರ್ಧಿತ ಸಾಲದೊಂದಿಗೆ 1 ವರ್ಷದ ಅವಧಿಯ 10,000 ರೂಪಾಯಿವರೆಗಿನ ಮೇಲಾಧಾರ ಉಚಿತವಾಗಿ ವರ್ಕಿಂಗ್ ಕ್ಯಾಪಿಟಲ್ ಸಾಲ ನೀಡಲಾಗುತ್ತದೆ. ಸುಗಮಗೊಳಿಸುವುದು. ವಾರ್ಷಿಕ 7% ಬಡ್ಡಿ ಸಬ್ಸಿಡಿ ಮೂಲಕ ನಿಯಮಿತ ಮರುಪಾವತಿಯನ್ನು ಪ್ರೋತ್ಸಾಹಿಸುವುದು. ಪ್ರತಿ ವರ್ಷ 1,200 ರೂಪಾಯಿಗೆ ಕ್ಯಾಶ್ ಬ್ಯಾಕ್ ಮೂಲಕ ಡಿಜಿಟಲ್ ವಹಿವಾಟಿಗೆ ಬಹುಮಾನ ನೀಡುವುದು. PM ಸ್ವನಿಧಿ ಯೋಜನೆ ಈ ಅಡಿಯಲ್ಲಿ ಆರಂಭದಲ್ಲಿ 10,000 ರೂಪಾಯಿವರೆಗಿನ ಕಾರ್ಯನಿರತ ಬಂಡವಾಳ ಸಾಲವನ್ನು ಪರಿಚಯಿಸಲಾಯಿತು. ವರ್ಧಿತ ಸಾಲದ ಅಗತ್ಯವನ್ನು ಪರಿಗಣಿಸಿ 2021 ಏಪ್ರಿಲ್ 9ರಿಂದ 20,000 ರೂಪಾಯಿವರೆಗಿನ 2ನೇ ಸಾಲ ಮತ್ತು 2022 ಜೂನ್ 1ರಿಂದ 50,000 ರೂಪಾಯಿವರೆಗಿನ 3ನೇ ಸಾಲವನ್ನು ಸಹ ಪರಿಚಯಿಸಲಾಯಿತು. ಅದೇ ರೀತಿ ದೇಶದ ಅತಿ ದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ ಉದ್ಘಾಟನೆ. 2024 ಫೆಬ್ರವರಿ 26ರಂದು ಪ್ರಧಾನಿ ಮೋದಿಯವರು ನವದೆಹಲಿಯಲ್ಲಿ ಭಾರತದ ಮಂಟಪದಲ್ಲಿ
ಆಯೋಜಿಸಲಾಗಿರುವ ದೇಶದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮಗಳಲ್ಲಿ ಒಂದಾದ ಭಾರತ್ ಟೆಕ್ಸ್ 2024 ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಪ್ರದರ್ಶಿಸಲಾಗಿದ್ದ ವಸ್ತು ಪ್ರದರ್ಶನದ ವಾಕ್ ಥ್ರೋ ನಡೆಸಿದರು. ಈ ಕಾರ್ಯಕ್ರಮವು ಭಾರತದ ಎರಡನೇ ಅತಿದೊಡ್ಡ ಪ್ರದರ್ಶನ ಕೇಂದ್ರಗಳಾದ ಭಾರತ್ ಮಂಟಪ ಮತ್ತು ಯಶೋಭೂಮಿಯಲ್ಲಿ ಜರುಗಿತು. ಈ ಸುಮಾರು 100 ದೇಶಗಳು, 3,000ಕ್ಕೂ ಹೆಚ್ಚು ಪ್ರದರ್ಶಕರು ಮತ್ತು ವ್ಯಾಪಾರಿಗಳು ಹಾಗೂ 40,000 ಸಂದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಮೂಲಕ ಈ ಕಾರ್ಯಕ್ರಮವನ್ನು ದೇಶದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾದ ಅತಿದೊಡ್ಡ ಸಮಗ್ರ ಜವಳಿ ಕಾರ್ಯಕ್ರಮವಾಗಿದ್ದು, ಇದು ಮೋದಿಯವರ ಪ್ರಸ್ತಾಪಿತ 5F ಪರಿಕಲ್ಪನೆಯ ಆಗಿದೆ. ಇದು ಫಾರ್ಮ್, ಫೈಬರ್, ಫ್ಯಾಕ್ಟರ್, ಫ್ಯಾಷನ್ ಮತ್ತು ಫಾರ್ಜನ್ ದೃಷ್ಟಿಕೋನದ ಸಾಕಾರಗೊಳಿಸಿದೆ. ಕೃಷಿ ನಾರಿನಿಂದ ಕಾರ್ಖಾನೆಯಿಂದ ಫ್ಯಾಷನ್ನಿಂದ ವಿದೇಶಿ ಮಾರುಕಟ್ಟೆ ಆಗಿದೆ. ಜವಳಿ ಉತ್ಪನ್ನಗಳನ್ನು ಉತ್ತೇಜಿಸಲು ಭಾರತ ಸರ್ಕಾರ ಕೈಗೊಂಡಿರುವ ಉಪಕ್ರಮಗಳು. ಭಾರತ ಸರ್ಕಾರವು ಜವಳಿ ಉತ್ಪನ್ನವನ್ನು ವಿವಿಧ ಕಾರ್ಯಕ್ರಮಗಳ ಮೂಲಕ ಯೋಜಿಸುತ್ತಿದೆ. ಅವುಗಳೆಂದರೆ PM ಮಿತ್ರ, ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಯೋಜನೆ, ಸಮರ್ಥ ಮತ್ತು ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಮೂಲಕ ಭಾರೀ ಉತ್ತೇಜನ ನೀಡಲಾಗಿದೆ. ಹತ್ತಿ ಮತ್ತು ಮಾನವ ನಿರ್ಮಿತ ಫೈಬರ್ ಉದ್ಯಮಕ್ಕೆ ಎಂಡ್-ಟು-ಎಂಡ್ ಸಂಪರ್ಕವನ್ನು ರಚಿಸಲು ಜವಳಿ ಸಚಿವಾಲಯವು ಹೊಸ ಜವಳಿ ಸಲಹಾ ಗುಂಪನ್ನು ರಚಿಸಿದೆ. PM ಮಿತ್ರ ಯೋಜನೆ ಬಗ್ಗೆ ನೋಡೋದಾದರೆ, ಭಾರತ ಸರ್ಕಾರವು ವತಿಯಿಂದ 2021ರಲ್ಲಿ ಘೋಷಿಸಲ್ಪಟ್ಟ ಜವಳಿ ಕಾರ್ಖಾನೆ ಕ್ಷೇತ್ರದಲ್ಲಿ ಉತ್ತೇಜಿತ ಕಾರ್ಯಕ್ರಮದ PM ಮಿತ್ರ ಎಂಬುದು ಕೇಂದ್ರ ಜವಳಿ ಸಚಿವಾಲಯಕ್ಕೆ ಸಂಬಂಧಿಸಿದೆ. ಇದು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ 9ನೇ ಗುರಿಯಾಗಿದೆ. ಎಷ್ಟನೇ ಗುರಿ ಅಂದರೆ 9ನೇ ಗುರಿಯಾಗಿದೆ. ಸಹಕಾರ ಮಾಡುವುದಕ್ಕೆ ಸಂಬಂಧಿಸಿದ ಕರ್ನಾಟಕ ಮೊಟ್ಟಮೊದಲ PM ಮಿತ್ರ ಮೆಗಾ ಜವಳಿ ಪಾರ್ಕ್ ಎಲ್ಲಿ ಅಂದರೆ ಕಲಬುರಗಿಯಲ್ಲಿ ಆರಂಭಿಸಲಾಗಿದೆ. ರಾಮ ಮಂದಿರ ಸ್ಮರಣಾರ್ಥ ನಾಣ್ಯ ಬಿಡುಗಡೆ ಕೇಂದ್ರ ವಿತ್ತ ಸಚಿವಾಲಯ 2024 ಜನವರಿ 22ರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಜರುಗಿತು. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿರುವ ಸ್ಮರಣಾರ್ಥ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಸ್ಮರಣೀಯ ನಾಣ್ಯ ಬಿಡುಗಡೆ ಮಾಡಿದರು. ನಾಣ್ಯದ ವಿಶೇಷತೆ ನೋಡೋದಾದರೆ, ಈ ನಾಣ್ಯದ ಒಂದು ಬದಿಯಲ್ಲಿ ರಾಮಲಲ್ಲ ವಿಗ್ರಹ ಹಾಗೂ ಇನ್ನೊಂದು ಬದಿಯಲ್ಲಿ ಶ್ರೀರಾಮ ಮಂದಿರವನ್ನು ಮುದ್ರಿಸಲಾಗಿದೆ. ಈ ನಾಣ್ಯವು 50 ಗ್ರಾಂ ತೂಕವಾಗಿದ್ದು 999 ಶುದ್ಧ ಬೆಳ್ಳಿಯಿಂದ ಮಾಡಲಾಗಿದೆ. ಇದೇ ವೇಳೆ ಇನ್ನೂ 2 ನಾಣ್ಯಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಈ ಒಂದು ನಾಣ್ಯದ ಭಗವಾನ್ ಬುದ್ಧನನ್ನು ಹಾಗೂ ಎರಡನೇ ನಾಣ್ಯ ಏನಪ್ಪ ಅಂದರೆ ಸ್ತೂಪಗಳ ಚಿತ್ರವನ್ನು ಒಳಗೊಂಡது. ಮತ್ತೊಂದು ನಾಣ್ಯದ ಅಳಿವಿನಂಚಿನಲ್ಲೂ ಗೆಂಡಮೃಗಗಳ ಪ್ರಾಣಿಗಳ ಚಿತ್ರವಿದೆ. ಸರ್ಕಾರಿ ಸ್ವಾಮ್ಯದ ಸೆಕ್ಯೂರಿಟಿ ಪ್ರಿಂಟಿಂಗ್ ಮತ್ತು ಮೀಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಮಾರಂಭದಲ್ಲಿ ವಿತ್ತ ಸಚಿವರು ನಾಣ್ಯವನ್ನು ಬಿಡುಗಡೆ ಮಾಡಿದರು. ಕೇಂದ್ರ ಹಣಕಾಸು ಸಚಿವಾಲಯದ ಅಧೀನದ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ SPMCIL ಸಂಸ್ಥೆಯ ಭಾರತದಲ್ಲಿ ನೋಟುಗಳ ಮುದ್ರಣ ಮತ್ತು ನಾಣ್ಯಗಳನ್ನು ಟಂಕಿಸುವ ಜವಾಬ್ದಾರಿಯನ್ನು ಹೊಂದಿರುವ ಸಂಸ್ಥೆ ಯಾವುದು? SPMCIL. ಇದು 2006ರ ಫೆಬ್ರವರಿ 10ರಂದು ಸ್ಥಾಪನೆಯಾಗಿದ್ದು, ನವದೆಹಲಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಶಾಸನಬದ್ಧ ಘಟಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು SPMCILನ 19ನೇ ಸಂಸ್ಥಾಪಕ ದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಮೋಡ್ ಕಾರ್ಯಕ್ರಮ ಸಾವರಿ ಟೋಕನ್ ನಾಣ್ಯ ಬಿಡುಗಡೆ ಮಾಡಿದ್ದು, ಈ ನಾಣ್ಯದಲ್ಲಿ ಭಾರತದ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಒಂದಾದ ಏಕ ಕೊಂಬಿನ ರೈನೋಸಾರಸ್, ಅಯೋಧ್ಯೆ ರಾಮ ಮಂದಿರ ಮತ್ತು ಗೌತಮ ಬುದ್ಧನ ಜ್ಞಾನೋದಯ ಬಿಂಬಿಸುವ ನಾಣ್ಯಗಳು ಸೇರಿವೆ. ಗ್ರೇಟ್ ಆಲ್ಡ್ ರೈನೋಸಾರಸ್ ಬಿಂಬಿತ ಟೋಕನ್ ನಾಣ್ಯದ ಮೇಲೆ ₹1,787 ಮತ್ತು ಗೌತಮ ಬುದ್ಧನ ಟೋಕನ್ ಮೇಲೆ ₹3,657 ಮತ್ತು ಅಯೋಧ್ಯೆ ರಾಮ ಮಂದಿರದ 1000 ಟೋಕನ್ ನಾಣ್ಯದ ಮೇಲೆ ₹5,092 ಆಗಿದೆ. ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ವರದಿ ಬಿಡುಗಡೆಯಾಗಿದೆ. 2024 ಫೆಬ್ರವರಿ 29ರಂದು ಕೇಂದ್ರ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಸಚಿವರಾಗಿರುವ ಭೂಪೇಂದ್ರ ಯಾದವ್ ಅವರು ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ಕುರಿತು ವರದಿಯನ್ನು ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮತ್ತು ಭಾರತೀಯ ವನ್ಯಜೀವಿ ಸಂಸ್ಥೆಯು ರಾಜ್ಯ ಅರಣ್ಯ ಇಲಾಖೆಗಳ ಸಹಯೋಗದೊಂದಿಗೆ
5ನೇ ಚಕ್ರದ ಚಿರತೆ ಜನಸಂಖ್ಯೆಯನ್ನು ಅಂದಾಜನ್ನು ಹುಲಿಯಲ್ಲಿನ ಚತುರ್ವಾರ್ಷಿಕ ಹುಲಿ ಸಹ ಪರಭಕ್ಷಕ ಬೇಟೆ ಅವುಗಳು ಆವಾಸಸ್ಥಾನಗಳ ಮೇಲ್ವಿಚಾರಣೆ ಕಾರ್ಯಾಚರಣೆಯನ್ನು ಭಾಗವಾಗಿ ನಡೆಸಿತು. ಅದೇ ರೀತಿಯಾಗಿ ವಿವಿಧ ರಾಜ್ಯಗಳಲ್ಲಿ ಚಿರತೆಗಳ ಸಂಖ್ಯೆ ನೋಡುವುದಾದರೆ ಮಧ್ಯಪ್ರದೇಶ ರಾಜ್ಯವು ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿದ್ದು ಪ್ರಸ್ತುತ 3907 ಚಿರತೆಗಳನ್ನು ಹೊಂದಿದ್ದು ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಯಾವುದಂದರೆ ಮಧ್ಯಪ್ರದೇಶ. ಮಧ್ಯಪ್ರದೇಶ 2018ದಾಗ 3421 ಇತ್ತು. ಆದರೆ 2022ರಲ್ಲಿ 3907 ಆಗಿದೆ. 4 ವರ್ಷದಲ್ಲಿ ಹೆಚ್ಚಳ ಎಷ್ಟಾಗಿದೆ ಅಂದರೆ 486. ಅದೇ ರೀತಿಯಾಗಿ 2ನೇ ಸ್ಥಾನ ಮಹಾರಾಷ್ಟ್ರ ಇದೆ, 3ನೇ ಸ್ಥಾನ ಕರ್ನಾಟಕ ಇದೆ, 4ನೇ ಸ್ಥಾನ ತಮಿಳುನಾಡು. ಮಹಾರಾಷ್ಟ್ರ ಸೆಕೆಂಡ್ನೇ ಸ್ಥಾನದಲ್ಲಿ ಎಷ್ಟು ಚಿರತೆಗಳಿದ್ದಾವೆ ಅಂದರೆ 1985. ಕರ್ನಾಟಕದಲ್ಲಿ 1879, ತಮಿಳುನಾಡಿನಲ್ಲಿ 1070. ಎಷ್ಟು ಹೆಚ್ಚು ಆಗಿದೆ ಅಂದರೆ ಮಹಾರಾಷ್ಟ್ರದಲ್ಲಿ 795 ಹೆಚ್ಚಿವೆ, ಕರ್ನಾಟಕದಲ್ಲಿ 96 ಹೆಚ್ಚಾಗಿವೆ, ತಮಿಳುನಾಡಿನಲ್ಲಿ 202 ಹೆಚ್ಚಾಗಿವೆ. ಅದೇ ರೀತಿಯಾಗಿ ವರದಿ ಪ್ರಮುಖ ಅಂಶಗಳು ನೋಡೋದಾದರೆ ದೇಶಾದ್ಯಂತ 2022 ಒಳಗೆ ಚಿರತೆಗಳ ಸಂಖ್ಯೆ 13,874 ಆಗಿದ್ದು 2018ರಲ್ಲಿ ಚಿರತೆಗಳ ಸಂಖ್ಯೆಯು 12,852 ಇದ್ದವು. 2018ರಿಂದ 2022ರವರೆಗೆ 4 ವರ್ಷದ ಅವಧಿಯಲ್ಲಿ ಚಿರತೆಗಳ ಸಂಖ್ಯೆಯು 1,022 ಹೆಚ್ಚಾಗಿದೆ ಎಂದು ವರದಿ ತಿಳಿಸಿದೆ. ಭಾರತದಲ್ಲಿ ನೋಡೋದಾದರೆ 2018ರಲ್ಲಿ 12,852 ಇದ್ದು 2022ರಲ್ಲಿ 13,875 ಇವೆ. 4 ವರ್ಷಗಳಲ್ಲಿ 1,022 ಹೆಚ್ಚಾಗಿವೆ. ಎಷ್ಟು ಹೆಚ್ಚಾಗಿವೆ ಅಂದರೆ 1,022. ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿರುವ ಹುಲಿ ಸಂರಕ್ಷಿತ ಪ್ರದೇಶಗಳೆಂದರೆ ಮೊದಲನೇದಾಗಿ ನಾಗಾರ್ಜುನ ಸಾಗರ ಶ್ರೀಶೈಲಂ ಆಂಧ್ರ ಪ್ರದೇಶದಲ್ಲಿದೆ. ಅದೇ ರೀತಿ 2ನೇದಾಗಿ ಪನ್ನಾ ಮಧ್ಯಪ್ರದೇಶ, 3ನೇದಾಗಿ ಸಾಂತ್ಪುರ್ ಮಧ್ಯಪ್ರದೇಶ ಇದೆ. ಅದು ಸಮೀಕ್ಷೆ ನಡೆಸಿದ ವಿಧಾನ ಅಂದರೆ ಚಿರತೆ ಸಮೀಕ್ಷೆಯನ್ನು 18 ಹುಲಿ ಸಂರಕ್ಷಿತ ಅರಣ್ಯಗಳ 6 ಲಕ್ಷಕ್ಕೂ ಅಧಿಕ ಕಿಲೋಮೀಟರ್ ಪ್ರದೇಶದಲ್ಲಿ ಮಾಡಲಾಗಿದೆ. ಈ ಅವಧಿಯಲ್ಲಿ 32,803 ಕಡೆ ಕ್ಯಾಮೆರಾಗಳನ್ನು ಅಳವಡಿಸಿದ್ದು ಅವುಗಳಿಂದ ಚಿರತೆಗಳ 85,488 ಚಿತ್ರಗಳನ್ನು ಸೆರೆಹಿಡಿಯಲಾಗಿದೆ. ಅದೇ ರೀತಿ ಭಾರತ ಮೊಟ್ಟ ಮೊದಲ ಬಾರಿಗೆ ಹಿಮ ಚಿರತೆ ಸಮೀಕ್ಷೆ ಮಾಡಲಾಗಿದ್ದು 2024 ಜನವರಿ 34ರಂದು ನವದೆಹಲಿಯಲ್ಲಿ ಭಾರತದಲ್ಲಿನ ಹಿಮಚಿರತೆಗಳ ಸ್ಥಿತಿಗತಿಗಳ ಕುರಿತಾದ ವರದಿಯನ್ನು ಬಿಡುಗಡೆ ಮಾಡಲಾಯಿತು. ಈ ಸಮೀಕ್ಷೆ ವರದಿ ಪ್ರಕಾರ ಭಾರತದಲ್ಲಿ 718 ಹಿಮಚಿರತೆಗಳಿವೆ. ದೇಶದಲ್ಲಿ ಲಡಾಖ್ 477 ಹಿಮಚಿರತೆಗಳನ್ನು ಹೊಂದಿದ್ದು ಮೊದಲ ಸ್ಥಾನದಲ್ಲಿದೆ. ಉತ್ತರಾಖಂಡ್ ರಾಜ್ಯವು 124 ಚಿರತೆಗಳನ್ನು ಹೊಂದಿದ್ದು 2ನೇ ಸ್ಥಾನದಲ್ಲಿದೆ. ಅದೇ ರೀತಿ ಹಿಮಾಚಲ ಪ್ರದೇಶ 51 ಚಿರತೆಗಳನ್ನು ಹೊಂದಿ 3ನೇ ಸ್ಥಾನದಲ್ಲಿದೆ. ಅರುಣಾಚಲ ಪ್ರದೇಶ 36 ಚಿರತೆಗಳಿವೆ, 4ನೇ ಸ್ಥಾನ. ಸಿಕ್ಕಿಂ 21 ಚಿರತೆಗಳಿವೆ, 5ನೇ ಸ್ಥಾನ. ಹಿಮಚಿರತೆ ಇವು. ಜಮ್ಮು ಕಾಶ್ಮೀರ 9 ಹಿಮಚಿರತೆಗಳನ್ನು ಹೊಂದಿದೆ. ಇತ್ತೀಚಿನ ಪ್ರಮುಖ ಗಣತಿಗಳು ಮತ್ತು ಅವುಗಳ ಸಂಕ್ಷಿಪ್ತ ಮಾಹಿತಿ ನೋಡೋದಾದರೆ ಚಿರತೆ ಗಣತಿ 2022 ಪ್ರಕಟ ಮಾಡುವವರು NTCA ಮತ್ತು ವನ್ಯಜೀವಿ ಸಂಸ್ಥೆ. ಭಾರತದ ಸಂಖ್ಯೆ 13,874 ಇವೆ. ಮೊದಲ ಸ್ಥಾನ ಮಧ್ಯಪ್ರದೇಶ, 2ನೇ ಸ್ಥಾನ ಕರ್ನಾಟಕ ಸ್ಥಾನ 3ನೇ ಸ್ಥಾನದಲ್ಲಿದೆ. ವಿಶೇಷತೆ ಅಂದರೆ ಅತಿ ಹೆಚ್ಚು ಚಿರತೆಗಳು ಹೊಂದಿರುವ ತಾಣ ಶ್ರೀಶೈಲಂ. 2ನೇ ಸ್ಥಾನ ಮಹಾರಾಷ್ಟ್ರ ಇದೆ ಇಲ್ಲಿ. ಅದೇ ರೀತಿಯಾಗಿ ಹಿಮಚಿರತೆಗಳ ಗಣತಿ ನೋಡೋದಾದರೆ ಭಾರತ ವನ್ಯಜೀವಿ ಸಂಸ್ಥೆ ವರದಿಯನ್ನು ಪ್ರಕಟಣೆ ಮಾಡುತ್ತದೆ. ಭಾರತದಲ್ಲಿ 718 ಹಿಮಚಿರತೆಗಳಿವೆ. ಲಡಾಖ್ನಲ್ಲಿ 477 ಹಿಮಚಿರತೆಗಳಿವೆ. ಭಾರತದ ವನ್ಯಜೀವಿ ಸಂಸ್ಥೆ ಸ್ಥಾಪನೆಯಾಗಿದ್ದು 1982. ಕೇಂದ್ರ ಕಚೇರಿ ಡೆಹ್ರಾಡೂನ್. ಹುಲಿ ಗಣತಿ ಪ್ರತಿ 4 ವರ್ಷಕ್ಕೊಮ್ಮೆ ನಡೀತದೆ. 2022 ನೋಡೋದಾದರೆ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಸಚಿವಾಲಯ ಪ್ರಕಟ ಮಾಡುತ್ತದೆ. ಒಟ್ಟು ಹುಲಿಗಳು 3,682 ಹುಲಿಗಳಿವೆ ಭಾರತದಲ್ಲಿ. ಮಧ್ಯಪ್ರದೇಶ 785 ಹುಲಿಗಳನ್ನು ಹೊಂದಿ ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕ 2ನೇ ಸ್ಥಾನದಲ್ಲಿದೆ, 563 ಹುಲಿಗಳಿವೆ. ಹೆಚ್ಚು ಹುಲಿ ಹೊಂದಿರುವ ಸಂರಕ್ಷಣಾ ತಾಣ ಅಂದರೆ ಜಿಮ್ ಕಾರ್ಬೆಟ್ 260.
ಆನೆ ಗಣತಿ 5 ವರ್ಷಕ್ಕೊಮ್ಮೆ ನಡೆಸಲಾಗುತ್ತದೆ. ಕೇಂದ್ರ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಸಚಿವಾಲಯ ನಡೆಸುತ್ತದೆ. ಕರ್ನಾಟಕ ರಾಜ್ಯದ ಆನೆ ಗಣತಿಯ ವರದಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು 6,395 ಆನೆಗಳನ್ನು ಹೊಂದಿದೆ. ಪಿಂಕ್ ಸಿಟಿ ಜೈಪುರ ಆನೆ ಫೆಸ್ಟಿವಲ್ ಜರುಗುತ್ತದೆ. ರೋಬೋಟಿಕ್ ಆನೆ ಇರೋದು ಕೇರಳ. ಅತಿ ಹೆಚ್ಚು ಆನೆ ಕಾರಿಡಾರ್ ಇರುವ ರಾಜ್ಯ ಪಶ್ಚಿಮ ಬಂಗಾಳ ಕಾರಿಡಾರ್. ಅದೇ ರೀತಿಯಾಗಿ ಚುನಾವಣಾ ಬಾಂಡ್ಗಳು ಅಸಂವಿಧಾನಿಕ, ಅಪಾರದರ್ಶಕ ಮತ್ತು SBI ತಕ್ಷಣ ನಿಲ್ಲಿಸಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. 2024 ಫೆಬ್ರವರಿ 15ರಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ DY ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಪಂಚಸದಸ್ಯ ಸಂವಿಧಾನಿಕ ಪೀಠವು ಚುನಾವಣಾ ಬಾಂಡ್ಗಳು ಅಸಂವಿಧಾನಿಕ, ಅಪಾರದರ್ಶಕ ಎಂಬ ತೀರ್ಪನ್ನು ನೀಡಿತು. ಈ ತೀರ್ಪು ವ್ಯವಸ್ಥೆಯ ಶುದ್ಧೀಕರಣ, ಭ್ರಷ್ಟಾಚಾರ ಮುಕ್ತ ಚುನಾವಣೆ ಮತ್ತು ಕಪ್ಪು ಹಣಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮಹತ್ವದ್ದಾಗಿದೆ. ರಾಜಕೀಯ ಪಕ್ಷಗಳಿಗೆ ವ್ಯಕ್ತಿ ಮತ್ತು ಸಂಸ್ಥೆಗಳು ಅನಾಮಧೇಯರಾಗಿ ದೇಣಿಗೆ ನೀಡಲು ಅವಕಾಶ ಕಲ್ಪಿಸುತ್ತಿದ್ದ ಚುನಾವಣಾ ಬಾಂಡ್ ಯೋಜನೆಯನ್ನು ಸುಪ್ರೀಂ ಕೋರ್ಟ್ ಅಸಿಂಧುಗೊಳಿಸಿದ್ದು ರಾಜಕೀಯ ಪಕ್ಷಗಳಿಗೆ ಹಿನ್ನಡೆಯಾಗಿದೆ. ರಾಜಕೀಯ ಪಕ್ಷಗಳಿಗೆ ನಿಧಿ ಸಂಗ್ರಹಿಸಲು ನೆರವಾಗುತ್ತಿದ್ದ ಈ ಬಾಂಡುಗಳು ಸಂವಿಧಾನದತ್ತವಾದ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಹಾಗೂ ಮಾಹಿತಿ ಹಕ್ಕಿಗೆ ವಿರುದ್ಧವಾಗಿದೆ ಎಂದು ತೀರ್ಪಿನಲ್ಲಿ ಹೇಳಿದೆ. ಅದೇ ರೀತಿ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಏನಿದೆ ಅಂಶಗಳನ್ನು ನೋಡೋದಾದರೆ, ಮೊದಲನೇದಾಗಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುತ್ತಿರುವವರು ಯಾರು ಎಂಬುದನ್ನು ತಿಳಿದುಕೊಳ್ಳುವ ಹಕ್ಕು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗಿರಬೇಕು. ಆದರೆ ಚುನಾವಣಾ ಬಾಂಡ್ ನಾಗರಿಕ ಅಭಿವ್ಯಕ್ತ ಸ್ವಾತಂತ್ರ್ಯ, ಮಾಹಿತಿ ಹಕ್ಕನ್ನು ಉಲ್ಲಂಘಿಸುತ್ತದೆ. ಎರಡನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಚುನಾವಣಾ ಬಾಂಡ್ಗಳ ಮಾರಾಟವನ್ನು ನಿಲ್ಲಿಸಬೇಕು ಹಾಗೂ 2019ರ ಏಪ್ರಿಲ್ 12ರಿಂದ ಇದುವರೆಗಿನ ದೇಣಿಗೆ ಕೊಟ್ಟವರ ಮಾಹಿತಿಯನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ನೀಡಬೇಕು ಎಂದು ನಿರ್ದೇಶಿಸಿತು. ಚುನಾವಣಾ ಆಯೋಗವು SBIನಿಂದ ಹಂಚಿಕೊಂಡ ಮಾಹಿತಿಯನ್ನು 2024 ಮಾರ್ಚ್ 13ರೊಳಗೆ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು. ಮೂರನೇದಾಗಿ, ಇನ್ನೂ ನಗದೀಕರಣ ಮಾಡಿಕೊಳ್ಳದ ಬಾಂಡ್ ಮೊತ್ತವನ್ನು ಮರಳಿಸಬೇಕು. ಅನಾಮಧೇಯನಾಗಿ ದೇಣಿಗೆ ನೀಡಲು ಅವಕಾಶವನ್ನು ಕಲ್ಪಿಸಿರುವುದು ಭ್ರಷ್ಟಾಚಾರ ಮತ್ತು ಕಪ್ಪು ಹಣಕ್ಕೆ ಅವಕಾಶ ಕಲ್ಪಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ತನ್ನ ಕಳವಳವನ್ನು ವ್ಯಕ್ತಪಡಿಸಿತು. ಅದೇ ರೀತಿಯಾಗಿ ಐದನೇದು ನೋಡೋದಾದರೆ, ರಾಜಕೀಯ ಪಕ್ಷಗಳಿಂದ ವಾಪಸ್ಸು ಬಂದ ಬಾಂಡ್ಗಳನ್ನು ಖರೀದಿದಾರರ ಖಾತೆಗೆ ಹಣವನ್ನು SBI ಮರುಪಾವತಿ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತು. ಚುನಾವಣಾ ಬಾಂಡ್ ವಿತರಣೆ ಸಂಬಂಧಿಸಿದಂತೆ SBIಗೆ ಸುಪ್ರೀಂ ಕೋರ್ಟ್ ನೀಡಿದ ನಿರ್ದೇಶನ ನೋಡೋದಾದರೆ, ಚುನಾವಣಾ ಬಾಂಡ್ಗಳನ್ನು ವಿತರಿಸುವ ಪ್ರಕ್ರಿಯೆಯನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಕ್ಷಣ ನಿಲ್ಲಿಸಬೇಕು ಮತ್ತು ಈ ಪ್ರಕ್ರಿಯೆ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುತ್ತಿದ್ದ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ನೀಡಬೇಕು ಎಂದು ಹೇಳಿತು. ತನಗೆ ಸಿಕ್ಕ ಮಾಹಿತಿಯನ್ನು 2024 ಮಾರ್ಚ್ 13ರೊಳಗೆ ಚುನಾವಣಾ ಆಯೋಗವು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕೆಂದು ಸಂವಿಧಾನಿಕ ಪೀಠ ನಿರ್ದೇಶನ ನೀಡಿದೆ. ಈ ಬಾಂಡ್ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಮತ್ತು ದೇಣಿಗೆ ನೀಡುತ್ತಿರುವವರ ನಡುವೆ ಪರಸ್ಪರ ಲಾಭ ಹಿತಾಸಕ್ತಿ ಕೆಲಸ ಮಾಡಲಿವೆ. ಈ ಹಿನ್ನೆಲೆಯಲ್ಲಿ SBI ತಕ್ಷಣವೇ ಚುನಾವಣಾ ಬಾಂಡ್ಗಳ ವಿತರಣೆಯನ್ನು ನಿಲ್ಲಿಸಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಕೇಂದ್ರ ಸರ್ಕಾರ ತಂದ ತಿದ್ದುಪಡಿಗಳನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್, ಚುನಾವಣಾ ಬಾಂಡ್ಗಳ ಯೋಜನೆಯನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಕಂಪನಿ ಕಾಯ್ದೆ, ಪ್ರಜಾಪ್ರತಿನಿಧಿ ಕಾಯ್ದೆ ಮತ್ತು ಆದಾಯ ತೆರಿಗೆ ಕಾಯ್ದೆಗಳಿಗೆ ತಿದ್ದುಪಡಿ ತಂದಿದ್ದು, ಈ ತಿದ್ದುಪಡಿಗಳನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಈ ಹಿಂದೆ ದೇಣಿಗೆ ನೀಡುವ ಕಂಪನಿಗೆ ಕನಿಷ್ಠ 3 ವರ್ಷವಾಗಿರಬೇಕು ಮತ್ತು ದೇಣಿಗೆ ಪ್ರಮಾಣವನ್ನು ಬಹಿರಂಗಪಡಿಸುವ ಯೋಜನೆ ಜೊತೆಗೆ ಯಾವ ಪಕ್ಷಕ್ಕೆ ಹಣ ನೀಡುತ್ತಿವೆ ಎಂಬುದನ್ನು ಬಹಿರಂಗಪಡಿಸಬೇಕಿತ್ತು. ಆದರೆ ಕಾರ್ಪೊರೇಟ್ ದೇಣಿಗೆಗಳನ್ನು ಮರೆಮಾಚುವ ಉದ್ದೇಶದಿಂದ ಕಾನೂನುಗಳಿಗೆ ತಿದ್ದುಪಡಿ ಮಾಡಲಾಯಿತು ಎಂದು ಸುಪ್ರೀಂ ಕೋರ್ಟ್ನ ಗಮನ ಸೆಳೆಯಲಾಯಿತು. ಅದೇ ರೀತಿ ವಾಕ್ ಸ್ವಾತಂತ್ರ್ಯ ಮತ್ತು ಮಾಹಿತಿ ಹಕ್ಕಿನ ಸ್ವಾತಂತ್ರ್ಯ ಉಲ್ಲಂಘನೆ ಮಾಡಿದೆ ಸುಪ್ರೀಂ ಕೋರ್ಟ್ ಎಂದು ಹೇಳಿದೆ. ಚುನಾವಣಾ ಬಾಂಡ್ಗಳು ಸಂವಿಧಾನದ 19(1)(a) ಪರಿಚ್ಛೇದದಲ್ಲಿ ಹೇಳಲಾದ ವಾಕ್, ಅಭಿವ್ಯಕ್ತ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನು ಉಲ್ಲಂಘಿಸುತ್ತದೆ. ದೇಣಿಗೆ ನೀಡಿದವರ ಹೆಸರನ್ನು ಗೌಪ್ಯವಾಗಿ ಇರಿಸುವುದರಿಂದ ಮತದಾರರಿಗಿರುವ ಮಾಹಿತಿಯ ಹಕ್ಕನ್ನು ಉಲ್ಲಂಘಿಸುತ್ತದೆ. ಖಾಸಗಿತನದ ಮೂಲಭೂತ ಹಕ್ಕಿನಲ್ಲಿ ನಾಗರಿಕರ ರಾಜಕೀಯ ಖಾಸಗಿತನ ಹಾಗೂ ಗುರುತಿಸಿಕೊಳ್ಳುವಿಕೆ ಹಕ್ಕುಗಳು ಕೂಡ ಸೇರಿವೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿದೆ.
ಅದೇ ರೀತಿಯಾಗಿ ಚುನಾವಣಾ ಬಾಂಡ್ಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ NGOಗಳು. ದೇಣಿಗೆದಾರರ ಮಾಹಿತಿಯನ್ನು ಗೌಪ್ಯವಾಗಿರಿಸುವ ಚುನಾವಣಾ ಬಾಂಡ್ ವ್ಯವಸ್ಥೆಯು ಪಾರದರ್ಶಕವಾಗಿಲ್ಲ. ಇದು ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸುವ ಯೋಜನೆಯಂತೆ ಭಾಸವಾಗುತ್ತದೆ. ದೈತ್ಯ ಕಾರ್ಪೊರೇಟ್ ಕಂಪನಿಗಳು ಹೇರಳವಾಗಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿ ಸರ್ಕಾರದ ತೀರ್ಮಾನಗಳ ಮೇಲೆ ಪ್ರಭಾವ ಬೀರಬಹುದು. ಹೀಗಾಗಿ ಇದನ್ನು ರದ್ದುಗೊಳಿಸಬೇಕೆಂದು ಕೋರಿ NDR ಕಾಮನ್ ಕಾಸ್ ಎಂಬ ಸರ್ಕಾರೇತರ ಸಂಘಟನೆ ಹಾಗೂ CPM ಪಕ್ಷವು 2018ರಲ್ಲಿ ಸುಪ್ರೀಂ ಕೋರ್ಟ್ಗೆ ಪ್ರತ್ಯಕ್ಷ ಅರ್ಜಿಗಳನ್ನು ಸಲ್ಲಿಸಿದ್ದು. ಈ ಅರ್ಜಿಗಳ ವಿಚಾರಣೆ ನಡೆಸಿದ ಪಂಚಸದಸ್ಯ ಸಂವಿಧಾನ ಪೀಠವು 2023ರ ನವೆಂಬರ್ನಲ್ಲಿ ತೀರ್ಪು ಕಾಯ್ದಿಟ್ಟಿತು. 2024ರ ಫೆಬ್ರವರಿ 15ರಂದು ಸಂವಿಧಾನ ಪೀಠವು ಮಹತ್ವದ ತೀರ್ಪು ನೀಡಿತು. ಏನಿದು ಚುನಾವಣಾ ಬಾಂಡ್ ಯೋಜನೆ ಅಂದ್ರೆ, ಇದು ರಾಜಕೀಯ ವ್ಯವಸ್ಥೆಗೆ ಕಪ್ಪು ಹಣ ಪ್ರವೇಶಿಸದಂತೆ ತಡೆಯುವ ಉದ್ದೇಶಕ್ಕಾಗಿ ಅಂದಿನ NDA ಸರ್ಕಾರ ಚುನಾವಣಾ ಬಾಂಡ್ ಯೋಜನೆಯನ್ನು 2017ರಲ್ಲಿ ಹಣಕಾಸು ಮಸೂದೆ ಮೂಲಕ ಪರಿಚಯಿಸಲಾಯಿತು ಮತ್ತು 2018ರಲ್ಲಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ಚುನಾವಣಾ ಬಾಂಡ್ ಎಂದರೆ ಪ್ರಾಮಿಸರಿ ನೋಟಿನ ಸ್ವರೂಪದಲ್ಲಿ ನೀಡಲಾಗುವ ಬಾಂಡ್ ಆಗಿತ್ತು. ಇದರಲ್ಲಿ ಖರೀದಿದಾರ ಮತ್ತು ಪಾವತಿದಾರರ ಹೆಸರು ದಾಖಲಾಗಿರುವುದಿಲ್ಲ. ಯಾವುದೇ ಮಾಲೀಕತ್ವದ ಮಾಹಿತಿ ಇರುವುದಿಲ್ಲ. ಬಾಂಡ್ ಹೊಂದಿರುವವರನ್ನು ಮಾಲೀಕ ಎಂದು ಪರಿಗಣಿಸಲಾಗುತ್ತದೆ. ಬಾಂಡ್ ಯೋಜನೆಯ ಅಡಿ ವ್ಯಕ್ತಿಗಳು ಅಥವಾ ಕಂಪನಿ ಸಂಸ್ಥೆಗಳು ಬಾಂಡ್ ಖರೀದಿಯನ್ನು ಮಾಡಬಹುದು. 5 ದಿನಗಳಿಗೊಳಗಾಗಿ ರಾಜಕೀಯ ಪಕ್ಷಗಳು ಈ ಬಾಂಡನ್ನು ನಗದೀಕರಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ಆ ಹಣ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಗೆ ಜಮಾವಾಗುತ್ತಿತ್ತು. 2018ರಲ್ಲಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಲು ಜಾರಿಗೆ ತಂದ ಯೋಜನೆ ಇದಾಗಿದ್ದು, ಭಾರತೀಯ ನಾಗರಿಕರು ಮತ್ತು ಕಂಪನಿಗಳು ತಮ್ಮ ಗುರುತನ್ನು ಬಹಿರಂಗಪಡಿಸದೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಲು ಈ ಬಾಂಡ್ಗಳನ್ನು ಅವಕಾಶ ನೀಡುತ್ತಿದ್ದವು. ಈ ಬಾಂಡ್ಗಳು 1,000 ರೂಪಾಯಿಗಳಿಗೆ 1 ಕೋಟಿ ರೂಪಾಯಿಗಳವರೆಗೆ ವಿವಿಧ ಮೂಲ ಬೆಲೆಯಲ್ಲಿ ಲಭ್ಯವಿದ್ದವು. 1,000 ರೂಪಾಯಿ, 10,000 ರೂಪಾಯಿ, 1 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಹಾಗೂ 1 ಕೋಟಿ ರೂಪಾಯಿಗಳ ಮುಖ ಬೆಲೆಯ ಚುನಾವಣಾ ಬಾಂಡ್ಗಳನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಎಲ್ಲ ಶಾಖೆಗಳಲ್ಲಿ ಪಡೆಯಲಾಗುತ್ತಿತ್ತು. ಚುನಾವಣಾ ಬಾಂಡ್ಗೆ ದೇಣಿಗೆ ಆದಾಯ ತೆರಿಗೆ ವಿನಾಯಿತಿ. ದೇಣಿಗೆ ನೀಡುವ ವ್ಯಕ್ತಿ, ಕಂಪನಿಗಳಿಗೆ ಆದಾಯ ತೆರಿಗೆ ಇಲಾಖೆಯಿಂದ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಒಬ್ಬರ ಚುನಾವಣಾ ಬಾಂಡ್ ದೇಣಿಗೆಗಳನ್ನು ಸೆಕ್ಷನ್ 80 GG ಮತ್ತು ಸೆಕ್ಷನ್ 80 GGB ಅಡಿಯಲ್ಲಿ ತೆರಿಗೆ ವಿನಾಯಿತಿ ಎಂದು ಪರಿಗಣಿಸಲಾಗುತ್ತದೆ. ಚುನಾವಣಾ ಬಾಂಡ್ಗಳ ಮೂಲಕ ಹಣವನ್ನು ಪಡೆಯಲು ರಾಜಕೀಯ ಪಕ್ಷಗಳು ಹೊಂದಿರಬೇಕಾದ ಅರ್ಹತೆಗಳು ಏನಪ್ಪ ಅಂದರೆ, ಪ್ರಜಾಪ್ರಭುತ್ವದ ಕಾಯ್ದೆಯ 1951ರ ಸೆಕ್ಷನ್ 29A ಅಡಿಯಲ್ಲಿ ನೋಂದಾಯಿಸಲಾದ ರಾಜಕೀಯ ಪಕ್ಷಗಳು ಮತ್ತು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ 1% ಕಡಿಮೆಯಿಲ್ಲದ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾವಣೆಗಳಲ್ಲಿ ಮತ ಪಡೆದ ರಾಜಕೀಯ ಪಕ್ಷಗಳು ಮಾತ್ರ ಚುನಾವಣಾ ಬಾಂಡ್ಗಳ ಮೂಲಕ ಹಣ ಪಡೆಯಲು ಅರ್ಹರೆಂದು ಯೋಜನೆಯಲ್ಲಿ ನಿಗದಿಪಡಿಸಲಾಗಿತ್ತು. ರಾಜಕೀಯ ಪಕ್ಷಗಳು ನಿಗದಿತ ಅವಧಿಯಲ್ಲಿ ಚುನಾವಣಾ ಬಾಂಡ್ನ ಹಣವನ್ನು ನಗದೀಕರಿಸಬೇಕೆಂದು ಸೂಚಿಸಲಾಗಿತ್ತು. ಅಧಿಕೃತ ಬಾಂಡ್ನೊಂದಿಗೆ ಗುರುತಿಸಲ್ಪಟ್ಟಿದ್ದ ಬ್ಯಾಂಕ್ ಖಾತೆ ಮೂಲಕ ಮಾತ್ರ ಅರ್ಹ ರಾಜಕೀಯ ಪಕ್ಷದಿಂದ ಬಾಂಡ್ಗಳನ್ನು ನಗದೀಕರಣ ಮಾಡಬಹುದು. ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಮೊತ್ತವನ್ನು ಬಹಿರಂಗಪಡಿಸಬೇಕು. ಬಾಂಡ್ಗಳಿಂದ ವಿವಿಧ ರಾಜಕೀಯ ಪಕ್ಷಗಳಿಗೆ ಇದುವರೆಗೆ ಬಂದ ದೇಣಿಗೆ ಮೊತ್ತ ಅಂದರೆ 16,518 ಕೋಟಿ ರೂಪಾಯಿಗಳು. ಚುನಾವಣಾ ಬಾಂಡ್ಗಳ ಮೂಲಕ 2018ರ ಮಾರ್ಚ್ನಿಂದ 2024ರ ಜನವರಿವರೆಗೆ 16,518 ಕೋಟಿ ರೂಪಾಯಿಗಳಷ್ಟು ಹಣವು ದೇಶದ ರಾಜಕೀಯ ಪಕ್ಷಗಳಿಗೆ ಸಂದಾಯವಾಗಿದೆ. ಇದರಲ್ಲಿ BJPಗೆ ಅತಿ ಹೆಚ್ಚು ಅಂದರೆ 6,564 ಕೋಟಿ ರೂಪಾಯಿಗಳು, ಶೇಕಡ 55%ರಷ್ಟು ದೇಣಿಗೆ ರೂಪದಲ್ಲಿ ಹರಿದು ಬಂದಿದೆ ಎಂದು ಕೇಂದ್ರ ಸರ್ಕಾರದ ಸಂಸತ್ತಿಗೆ ನೀಡಿದ ಅಂಕಿಅಂಶಗಳಿಂದ ಮಾಹಿತಿ ತಿಳಿದುಬಂದಿದೆ. BJP 6,564 ಕೋಟಿ ರೂಪಾಯಿ, ಕಾಂಗ್ರೆಸ್ 1,135 ಕೋಟಿ ರೂಪಾಯಿ, ಅದೇ ತೃಣಮೂಲ್ ಕಾಂಗ್ರೆಸ್ 1,096, JDS 13 ಕೋಟಿ ರೂಪಾಯಿ. ಅದೇ ರೀತಿ 2023ರ 4ನೇ ಆವೃತ್ತಿಯ ಖೇಲೋ ಇಂಡಿಯಾ ವಿವಿ ಕ್ರೀಡಾಕೂಟ ಈಶಾನ್ಯ ಭಾರತದ 7 ರಾಜ್ಯಗಳ 18 ತಾಣಗಳಲ್ಲಿ ಆಯೋಜನೆ. 2023ರ
4ನೇ ಆವೃತ್ತಿಯ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟಗಳು ಈಶಾನ್ಯ 7 ರಾಜ್ಯಗಳಾದ ಅಸ್ಸಾಂ, ಅರುಣಾಚಲ ಪ್ರದೇಶ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಮತ್ತು ತ್ರಿಪುರಾ ರಾಜ್ಯಗಳ 18 ತಾಣಗಳಲ್ಲಿ 20 ವಿಭಾಗಗಳಲ್ಲಿ ಕ್ರೀಡೆಗಳು 2024 ಫೆಬ್ರವರಿ 19ರಿಂದ 27ರವರೆಗೆ ಜರುಗಿದ್ದು, ದೇಶದ 200 ವಿಶ್ವವಿದ್ಯಾಲಯಗಳ ಸುಮಾರು 4500 ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ಈ ಕ್ರೀಡಾಕೂಟದಲ್ಲಿ ಚಂಡೀಗಢ ವಿಶ್ವವಿದ್ಯಾಲಯವು ಅತಿ ಹೆಚ್ಚು ಪದಕಗಳನ್ನು ಪಡೆದು ಮೊದಲ ಸ್ಥಾನದಲ್ಲಿದೆ. ಚಂಡೀಗಢ 2024 ಫೆಬ್ರವರಿ 8ರಂದು ಕ್ರೀಡಾಕೂಟದ ಲೋಗೋ, ಧ್ಯೇಯವಾಕ್ಯ ಮತ್ತು ಮಾಸ್ಕಟ್ಗಳನ್ನು ಅಸ್ಸಾಂನ ಮುಖ್ಯಮಂತ್ರಿಯಾದ ಹಿಮಂತ ಬಿಸ್ವಾ ಶರ್ಮಾ ಅನಾವರಣಗೊಳಿಸಿದರು. ಕ್ರೀಡಾಕೂಟದ ಧ್ಯೇಯ ನೋಡೋದಾದರೆ ಸ್ಪಿರಿಟ್ನಿಂದ ಯುನೈಟೆಡ್, ಪ್ಯಾಷನ್ನಿಂದ ಸಬಲೀಕೃತ. ಕ್ರೀಡಾಕೂಟದ ಮಾಸ್ಕಟ್ ನೋಡೋದಾದರೆ ಅಷ್ಟಲಕ್ಷ್ಮಿ. ಕ್ರೀಡಾಕೂಟದ ಮಾಸ್ಕಟ್ ಏನಿದೆ ಅಷ್ಟಲಕ್ಷ್ಮಿ. ಅಷ್ಟಲಕ್ಷ್ಮಿಯು ರೋಮಾಂಚಕ ಚೆಕ್, ಚಿಟ್ಟೆ ಮತ್ತು ಅನುಗ್ರಹ ಮತ್ತು ಸಂಕೇತಗಳ ಸರ್ಕಾರ. ಈಶಾನ್ಯ ಭಾರತದ ಶ್ರೀಮಂತ ಜೀವವೈವಿಧ್ಯ ಮತ್ತು ನೈಸರ್ಗಿಕ ವೈಭವವನ್ನು ಪ್ರತಿನಿಧಿಸುತ್ತದೆ. ಪ್ರತಿ ರಾಜ್ಯದ ಸಾಂಸ್ಕೃತಿಕ ಲಕ್ಷಣಗಳು ಮತ್ತು ಬಣ್ಣಗಳನ್ನು ಒಳಗೊಂಡ ರೇಖೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಈ ಸೊಗಸಾದ ಚಿಟ್ಟೆ ಈಶಾನ್ಯ ಭಾರತದ ವೈವಿಧ್ಯಮಯ ಸೌಂದರ್ಯದ ದೃಷ್ಟಿಗೋಚರವಾಗಿ ಸೆರೆಹಿಡಿಯುವ ಪ್ರಾತಿನಿಧ್ಯವನ್ನು ಚಿತ್ರಿಸುತ್ತದೆ. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ ಉದ್ಘಾಟನೆ ಗುವಾಹಟಿ. ಈಶಾನ್ಯ ರಾಜ್ಯ ಅಸ್ಸಾಂ ಗುವಾಹಟಿಯಲ್ಲಿ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯದ ಕ್ರೀಡಾಕೂಟಗಳ 4ನೇ ಆವೃತ್ತಿಯನ್ನು ಕೇಂದ್ರದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವರಾಗಿರುವ ಅನುರಾಗ್ ಸಿಂಗ್ ಠಾಕೂರ್ ಅವರು 2024 ಫೆಬ್ರವರಿ 19ರಂದು ಉದ್ಘಾಟಿಸಿದರು. ಪ್ರಧಾನಿ ಮೋದಿ ಅವರ ಈಶಾನ್ಯರ 7 ರಾಜ್ಯಗಳಾದ ಜರುಗಿತು. ಖೇಲೋ ಇಂಡಿಯಾ ಕ್ರೀಡಾಕೂಟವನ್ನು ಉದ್ದೇಶಿಸಿ ವಿಡಿಯೋ ಸಂದೇಶದ ಮೂಲಕ ಯುವ ಕ್ರೀಡಾಪಟುಗಳಿಗೆ ಹುರಿದುಂಬಿಸಿ ಸಲಹೆ ನೀಡಿದರು. ದೇಶದ 200 ವಿಶ್ವವಿದ್ಯಾಲಯಗಳಿಂದ 4500 ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರೆ. ಪಾಪೂನ್ ರವರಿಂದ ಪ್ರದರ್ಶನ. ಪ್ರಸಿದ್ಧ ಹಿನ್ನೆಲೆ ಗಾಯಕ ಆಗಿರುವ ಸಂಯೋಜಕ ಪಾಪೂನ್ 2024 ಫೆಬ್ರವರಿ 19ರಂದು ಗುವಾಹಟಿಯ ಸರ್ಸಂಜಯ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಪ್ರದರ್ಶನ ನೀಡಿದರು. ಪಾಪೂನ್ ಎಂದು ಜನಪ್ರಿಯವಾಗಿರುವ ಅಂಗರಾಜ್ ಮಹಂತ್ ರವರು ಈ ಕ್ರೀಡಾಕೂಟವನ್ನು ಗಾಯನ ನಡೆಸಿಕೊಟ್ಟರು. ಟೂರ್ನಿಯಲ್ಲಿ ಅಗ್ರಸ್ಥಾನ ಪಡೆದ ಚಂಡೀಗಢ ವಿಶ್ವವಿದ್ಯಾಲಯ. ಚಂಡೀಗಢ ವಿಶ್ವವಿದ್ಯಾಲಯವು 4ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ 32 ಚಿನ್ನದ ಪದಕಗಳನ್ನು ಸೇರಿದಂತೆ ಒಟ್ಟು 71 ಪದಕಗಳನ್ನು ಪಡೆಯುವ ಮೂಲಕ ಮೊದಲ ಸ್ಥಾನದಲ್ಲಿದೆ. ಪಂಜಾಬ್ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯು 70 ಚಿನ್ನದ ಪದಕಗಳನ್ನು ಸೇರಿದಂತೆ ಒಟ್ಟು 42 ಪದಕಗಳನ್ನು ಪಡೆದು 2ನೇ ಸ್ಥಾನದಲ್ಲಿದೆ. ಕರ್ನಾಟಕ ಜೈನ್ ವಿಶ್ವವಿದ್ಯಾಲಯವು 25 ಪದಕಗಳನ್ನು ಪಡೆದ ಮೂಲಕ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿ 4ನೇ ಆವೃತ್ತಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ಗಳಲ್ಲಿ ಅಗ್ರಸ್ಥಾನ ಪಡೆದ 5 ವಿಶ್ವವಿದ್ಯಾಲಯಗಳು ನೋಡೋದಾದರೆ ಮೊದಲನೇದಾಗಿ ಚಂಡೀಗಢ ವಿಶ್ವವಿದ್ಯಾಲಯ ಚಿನ್ನ 32, ಬೆಳ್ಳಿ 18, ಕಂಚು 21 ಒಟ್ಟು 71. ಎರಡನೇದಾಗಿ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಪಂಜಾಬ್ ರಾಜ್ಯ ಚಿನ್ನ 20, ಬೆಳ್ಳಿ 14, ಕಂಚು 8 ಒಟ್ಟು 42. ಮೂರನೇದಾಗಿ ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ ಪಂಜಾಬ್ 12 ಚಿನ್ನ, 20 ಬೆಳ್ಳಿ, 19 ಕಂಚು, 51 ಒಟ್ಟು. ಅದೇ ರೀತಿ ನಾಲ್ಕನೇದು ಪಂಜಾಬ್ ವಿಶ್ವವಿದ್ಯಾಲಯ ಪಂಜಾಬ್ ರಾಜ್ಯದ್ದು 12 ಚಿನ್ನ, 12 ಬೆಳ್ಳಿ, 16 ಕಂಚು ಒಟ್ಟು 40. ಅದೇ ರೀತಿ ಜೈನ್ ವಿಶ್ವವಿದ್ಯಾಲಯ ಕರ್ನಾಟಕ 5ನೇ ಸ್ಥಾನ 12 ಚಿನ್ನ ಗೆದ್ದಿದೆ, 7 ಬೆಳ್ಳಿ, 6 ಕಂಚು ಒಟ್ಟು 25. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 1ನೇ ಆವೃತ್ತಿ 2020ರಲ್ಲಿ ನಡೆಯಿತು. ಒಡಿಶಾದ ಕಟಕ್ನಲ್ಲಿ ಕಳಿಂಗ ವಿಶ್ವವಿದ್ಯಾಲಯ ಚಾಂಪಿಯನ್ ಎಂಬುದು ಪಂಜಾಬ್ ತಂಡ. ಅದೇ ರೀತಿ ಎರಡನೇದು 2022ರಲ್ಲಿ ನಡೆದಿದೆ. ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದ ಗೆದ್ದಿದೆ. ಮೂರನೇದಾಗಿ 2023ರಲ್ಲಿ ಉತ್ತರ ಪ್ರದೇಶದ 4 ನಗರಗಳಲ್ಲಿ ನಡೆಯಿತು. ಪಂಜಾಬ್ ವಿಶ್ವವಿದ್ಯಾಲಯ ಗೆದ್ದಿದೆ. ನಾಲ್ಕನೇದಾಗಿ 2024ರಲ್ಲಿ ನಡೆಯಿತು. ಇದು ಈ ವರ್ಷ ನಡೆದದ್ದು 2024ರಲ್ಲಿ 4ನೇದು. ಈಶಾನ್ಯ 7 ರಾಜ್ಯಗಳಲ್ಲಿ ನಡೆಯಿತು. ಅದರಲ್ಲಿ ಚಂಡೀಗಢ ವಿಶ್ವವಿದ್ಯಾಲಯ ಗೆದ್ದಿತ್ತು. ಎರಡನೇದು ಪಂಜಾಬ್, ಮೂರನೇದು ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ.
ಅದೇ ರೀತಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ತಮಿಳುನಾಡು. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 6ನೇ ಆವೃತ್ತಿಯು 2024 ಜನವರಿ 19ರಿಂದ 31ರವರೆಗೆ ತಮಿಳುನಾಡಿನ 4 ನಗರಗಳಾದ ಚೆನ್ನೈ, ತಿರುಚಿ, ಮದುರೈ ಮತ್ತು ಕೊಯಂಬತ್ತೂರುಗಳಲ್ಲಿ ಜರುಗಿದವು. 13 ದಿನಗಳ ಕಾಲ 15 ಸ್ಥಳಗಳನ್ನು ಜರುಗಿದ ಕ್ರೀಡಾಕೂಟದಲ್ಲಿ 26 ವಿಭಾಗಗಳಲ್ಲಿ 275 ಸ್ಪರ್ಧೆಗಳು ಏರ್ಪಟ್ಟಿದ್ದವು. ಈ ಆವೃತ್ತಿಯಲ್ಲಿ ಸುಮಾರು 5600 ಕ್ರೀಡಾಪಟುಗಳು ಭಾಗವಹಿಸಿದರು. ಕ್ರೀಡಾಕೂಟದ ಮಸ್ಕಟ್ ನೋಡುವುದಾದರೆ ವೀರ ಮಂಗೈ. ರಾಣಿ ಮೇಲು ನಾಚಿಯಾರ್ ಪ್ರೀತಿಯಿಂದ ವೀರ ಮುಂಗೈ ಎಂದು ಕರೆಯುತ್ತಾರೆ. ಅವರು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಯುದ್ಧವನ್ನು ನಡೆಸಿದ ಭಾರತೀಯ ರಾಣಿಯಾಗಿದ್ದಾರೆ. ಕ್ರೀಡಾಕೂಟದ ರ್ಯಾಂಚರ್ ನೋಡುವುದಾದರೆ ಲೋಗೋದಲ್ಲಿ ಕವಿ ತಿರುವಳ್ಳೂರ್ ಅವರ ಆಕೃತಿಯನ್ನು ಅಳವಡಿಸಲಾಯಿತು. ಕ್ರೀಡಾಕೂಟದ ಉದ್ಘಾಟನೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಚೆನ್ನೈನಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ 6ನೇ ಆವೃತ್ತಿಯನ್ನು 2024 ಜನವರಿ 19ರಂದು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಶುಭಾಶಯ ಕೋರಿದರು. ಈ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಸೇರಿಸಲಾದ ಬಿಲ್ಲುಗಾರಿಕೆ, ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್ ಮತ್ತು ಸ್ಕ್ವಾಷ್ ಮತ್ತು ಸಿಲಂಬಂ, ಮಾರ್ಷಲ್ ಬಗ್ಗೆ ಪ್ರಸ್ತಾಪಿಸಿದರು. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಬಗ್ಗೆ ನೋಡುವುದಾದರೆ ಕ್ರೀಡಾಪಟುಗಳು 17 ವರ್ಷದ ಒಳಗಿನ ಶಾಲಾ ವಿದ್ಯಾರ್ಥಿಗಳು ಮತ್ತು 21 ವರ್ಷದ ಒಳಗಿನ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ. ಉದ್ದೇಶ ಏನಪ್ಪ ಅಂತಂದರೆ ಪ್ರತಿ ವರ್ಷ ಅತ್ಯುತ್ತಮ 1000 ಮಕ್ಕಳನ್ನು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಸಿದ್ಧಪಡಿಸಲು 8 ವರ್ಷದವರೆಗಿನ 5 ಲಕ್ಷ ರೂಪಾಯಿ ವಾರ್ಷಿಕ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ. ಮೊದಲನೇ ಆವೃತ್ತಿಯು 2018ರಲ್ಲಿ ನವದೆಹಲಿಯಲ್ಲಿ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ಎಂಬ ಹೆಸರಿನಲ್ಲಿ ಉದ್ಘಾಟಿಸಲಾಯಿತು. ನಂತರ 2019ರಿಂದ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎಂದು ನಾಮಕರಣ ಮಾಡಲಾಯಿತು. 3ನೇ ಆವೃತ್ತಿ ಅಸ್ಸಾಂನಲ್ಲಿ ಮಾಡಲಾಯಿತು 2020ರಲ್ಲಿ. 4ನೇ ಆವೃತ್ತಿ 2021 ಹರಿಯಾಣ. 5ನೇ ಆವೃತ್ತಿ 2023 ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಜರುಗಿದ್ದು ಮಹಾರಾಷ್ಟ್ರದ ರಾಜ್ಯದ ಮೊದಲ ಸ್ಥಾನ ಪಡೆದಿತ್ತು. 6ನೇ ಆವೃತ್ತಿ ತಮಿಳುನಾಡಿನ 4 ನಗರದಲ್ಲಿ ನಡೆಯಿತು. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ 2024 ಫೆಬ್ರವರಿ 2ರಿಂದ 6ರವರೆಗೆ ಲಡಾಖ್ನಲ್ಲಿ ಮತ್ತು 2024 ಫೆಬ್ರವರಿ 21ರಿಂದ 25ರವರೆಗೆ ಜಮ್ಮು ಕಾಶ್ಮೀರದಲ್ಲಿ ಗುಲ್ಮಾರ್ಗ್ನಲ್ಲಿ ಖೇಲೋ ಇಂಡಿಯಾ ಚಳಿಗಾಲದ ಗೇಮ್ಸ್ಗಳು ಜರುಗುತ್ತಿದ್ದು, ಈ ವರ್ಷದ ಈ ಟೂರ್ನಿಯಲ್ಲಿ ಮಸ್ಕಟ್ ಲಡಾಖ್ ಪ್ರಾಂತ್ಯದ ಸಿನ್ಇ ಅಥವಾ ಶಿಯಾನ್ ಹಿಮಚರಿತೆ ಆಗಿದೆ. ಟೂರ್ನಿಯ ಲೋಗೋವನ್ನು ಧರ್ಮಚಕ್ರವನ್ನು ಸೂಚಿಸಿದ್ದು ಏಕತೆ ಮತ್ತು ಸಾಮರ್ಥ್ಯವನ್ನು ಬಿಂಬಿಸುತ್ತದೆ. 2024 ಟೂರ್ನಿಯಲ್ಲಿ ಆರ್ಮಿ ಪಡೆಯು 10 ಚಿನ್ನ ಪದಕಗಳನ್ನು ಗಳಿಸಿ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿತ್ತು. ಕರ್ನಾಟಕ 9ನೇ ಚಿನ್ನದೊಂದಿಗೆ 2ನೇ ಸ್ಥಾನದಲ್ಲಿತ್ತು ಮತ್ತು ಮಹಾರಾಷ್ಟ್ರವು 7 ಚಿನ್ನದೊಂದಿಗೆ 3ನೇ ಸ್ಥಾನದಲ್ಲಿತ್ತು. ಇಂದಿನ ಆವೃತ್ತಿ ನೋಡೋದಾದರೆ 2022ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಗುಲ್ಮಾರ್ಗ್ ಹಾಗೂ ಲಡಾಖ್ನ ಲೇಹ್. ಎರಡನೇದು 2021ರಲ್ಲಿ ಗುಲ್ಮಾರ್ಗ್ ಮತ್ತು ಲೇಹ್. ಮೂರನೇದಾಗಿ 2023 ಫೆಬ್ರವರಿ 10ರಿಂದ 14ರವರೆಗೆ ಗುಲ್ಮಾರ್ಗ್ನಲ್ಲಿ ಜರುಗಿದ್ದು ಒಟ್ಟು 76 ಪದಕಗಳನ್ನು ಪಡೆದ ಜಮ್ಮು ಕಾಶ್ಮೀರವು ಮೊದಲ ಸ್ಥಾನ ಮತ್ತು ಮಹಾರಾಷ್ಟ್ರ 2ನೇ ಸ್ಥಾನ ಪಡೆಯಿತು. 6ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಚಾಂಪಿಯನ್ ಮಹಾರಾಷ್ಟ್ರ. ಮೊದಲನೇ ಚಾಂಪಿಯನ್ ಆದ ಮಹಾರಾಷ್ಟ್ರ 57 ಚಿನ್ನ, 48 ಬೆಳ್ಳಿ, 53 ಕಂಚು, ಒಟ್ಟು 158. 2ನೇ ಸ್ಥಾನ ತಮಿಳುನಾಡು, ಒಟ್ಟು ಚಿನ್ನ 36, ಬೆಳ್ಳಿ 21, ಕಂಚು 39, ಒಟ್ಟು 96. ಮೂರನೇದು ಹರಿಯಾಣ 35 ಚಿನ್ನ, 22 ಬೆಳ್ಳಿ, 46 ಕಂಚು, ಒಟ್ಟು 103. ಮೊದಲ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ಗಳು ಆತಿಥ್ಯ ನವದೆಹಲಿ. ಮಾಸ್ಕಟ್ ಏನಂದರೆ ಉಜ್ವಲ ಎಂಬ ಗುಬ್ಬಚ್ಚಿ. ಕ್ರೀಡೆ ಆಯೋಜನೆ 2023 ಡಿಸೆಂಬರ್ 10ರಿಂದ 17ರವರೆಗೆ. ಟೂರ್ನಿಯ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಹರಿಯಾಣ ಮೊದಲನೇ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ನಲ್ಲಿ. ಅದೇ ರೀತಿ ಖ್ಯಾತ ನ್ಯಾಯವಾದಿ ಮತ್ತು ಸಂವಿಧಾನ ತಜ್ಞರಾದ ಫಾಲಿ ಶ್ಯಾಮ್ ನಾರಿಮನ್ ನಿಧನ. ಭಾರತೀಯ ವಕೀಲ ಸಮುದಾಯದ ಭೀಷ್ಮ ಪಿತಾಮಹ ಎಂದೇ ಖ್ಯಾತಿಯಾಗಿದ್ದ, ಅಂತಾರಾಷ್ಟ್ರೀಯ ಆರ್ಬಿಟ್ರೇಷನ್ಗಳಲ್ಲಿ ಹೆಸರುವಾಸಿಯಾಗಿದ್ದ, ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಧ್ರುವತಾರೆಯಾಗಿರುವ, ಅಂತಾರಾಜ್ಯ ಜಲ ವಿವಾದಗಳಲ್ಲಿ ಕರ್ನಾಟಕ ಕಾನೂನು ತಂಡದ ಮುಖ್ಯಸ್ಥರಾಗಿ ಪ್ರಖ್ಯಾತ
ಪ್ರಖ್ಯಾತ ನಾಯಕತ್ವಜ್ಞ ಮತ್ತು ಸಂವಿಧಾನ ತಜ್ಞ ಪಾಲಿ ಶ್ಯಾಮ್ ನಾರಿಮನ್ ರವರು ನವದೆಹಲಿಯಲ್ಲಿ 2024 ಫೆಬ್ರವರಿ 21ರಂದು ನಿಧನರಾದರು. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 70 ವರ್ಷ ಸುದೀರ್ಘ ವಕೀಲ ವೃತ್ತಿಯನ್ನು ನಿರ್ವಹಿಸಿದ್ದಾರೆ. ಇವರ ಪುತ್ರ ರೋಹಿಟನ್ ನಾರಿಮನ್ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 1929 ಜನವರಿ 10ರಂದು ಮ್ಯಾನ್ಮಾರ್ನ ರಂಗೋನ್ ಈಗಿನ ಯಾಂಗೂನ್ನಲ್ಲಿ ಪಾರ್ಸಿ ಕುಟುಂಬದಲ್ಲಿ ಜನಿಸಿದ ನಾರಿಮನ್ ರವರು 1950ರಲ್ಲಿ ಬಾಂಬೆ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವೃತ್ತಿ ಜೀವನ ಆರಂಭಿಸಿದರು. 1971ರಲ್ಲಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿ ಸೇವೆ ಸಲ್ಲಿಸಿದರು. ಫ್ರೆಂಡ್ಸ್, ಇವು ತುಂಬ ಜಾಸ್ತಿ ಇದೆ, ಇದನ್ನು ನೋಡ್ಕೊಳ್ಳಿ. ವೃತ್ತಿ ಜೀವನದಲ್ಲಿ ವಾದಿಸಿದ ಪ್ರಮುಖ ಪ್ರಕರಣಗಳು ನೋಡಿಕೊಳ್ಳಿ. ಅವು ನೀವು ಪಾಸ್ ಮಾಡಿ. ದೇಶದ ಶ್ರೇಷ್ಠ ಜಲವಿವಾದ ತಜ್ಞ ನಾರಿಮನ್. 1990ರಲ್ಲಿ ಕರ್ನಾಟಕದ ಅಂದಿನ ಮುಖ್ಯಮಂತ್ರಿಯಾಗಿದ್ದ ವೀರೇಂದ್ರ ಪಾಟೀಲ್, ಕಾನೂನು ಸಚಿವರಾಗಿದ್ದ ಎಂ. ವೀರಪ್ಪ ಮೊಯ್ಲಿ, ನೀರಾವರಿ ಸಚಿವರಾಗಿದ್ದ ಪುಟ್ಟಸ್ವಾಮಿ ಗೌಡ ಅವರು ನವದೆಹಲಿಯಲ್ಲಿ ಕಾವೇರಿ ಕೋಶ ಸ್ಥಾಪಿಸಿ ರಾಷ್ಟ್ರಮಟ್ಟದ ಹೆಸರುವಾಸಿಯಾಗಿರುವ ರಾಜ್ಯದ ಪರ ವಾದ ಮಂಡಿಸಬೇಕು ಎಂದು ಆಲೋಚನೆಯೊಂದಿಗೆ ನಾರಿಮನ್ ಅವರನ್ನು ಆಯ್ಕೆ ಮಾಡಿದರು. 1990ರ ಕಾವೇರಿ ನ್ಯಾಯಮಂಡಳಿ ರೂಪುಗೊಂಡಿದ್ದಾಗಿನಿಂದ ಅವರು ರಾಜ್ಯದ ಪರ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ವಾದ ಮಂಡಿಸಿದರು. ಅದೇ ರೀತಿಯಾಗಿ ಕೃಷ್ಣಾ ಜಲವಿವಾದ ಮತ್ತು ಮಹದಾಯಿ ಜಲವಿವಾದ ಪ್ರಕರಣದಲ್ಲೂ ಅವರು ಸಮರ್ಥವಾಗಿ ವಾದ ಮಂಡಿಸಿದರು. ಕಾವೇರಿ ಜಲವಿವಾದವು ಭುಗಿಲೆದ್ದಾಗಿ ನಾರಿಮನ್ ರವರು ಕರ್ನಾಟಕದ ಹಕ್ಕನ್ನು ಸಮರ್ಥವಾಗಿ ಮಂಡಿಸಿದ್ದರಿಂದ ರಾಜ್ಯಕ್ಕೆ ಹೆಚ್ಚು ನೀರು ದೊರಕಿತು ಎಂಬುದು ನೀರಾವರಿ ತಜ್ಞರ ವಾದವಾಗಿದೆ. 2016ರಲ್ಲಿ ಆವರಿಸಿದ ಬರ ರಾಜ್ಯಕ್ಕೆ ಸವಾಲಾಗಿತ್ತು. ಪ್ರತಿ ವಾರ ಇಷ್ಟು ನೀರು ಬಿಡಬೇಕೆಂಬ ಸುಪ್ರೀಂ ಕೋರ್ಟ್ನ ಆದೇಶದಿಂದ ರಾಜ್ಯ ರೋಸಿ ಹೋಗಿತ್ತು. 2016ರಲ್ಲಿ ಸೆಪ್ಟೆಂಬರ್ 21ರಿಂದ 27ರವರೆಗೆ ಪ್ರತಿದಿನ 6,000 ಕ್ಯೂಸೆಕ್ ನೀರು ಬಿಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶಿಸಿತು. ಕಾವೇರಿ ನದಿಯಲ್ಲಿ ನೀರಿಲ್ಲದ ಕಾರಣ ಸುಪ್ರೀಂ ಕೋರ್ಟ್ನ ಆದೇಶದ ಪಾಲನೆ ಅಸಾಧ್ಯ ಎಂದು ಕರ್ನಾಟಕ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ನ್ಯಾಯಪೀಠದ ಆದೇಶ ಪಾಲಿಸದ ಕಾರಣ ಕರ್ನಾಟಕ ಪರ ವಾದಿಸಲು ನಾರಿಮನ್ ನಿರಾಕರಿಸಿದರು. 2016ರಲ್ಲಿ ಕರ್ನಾಟಕ ಪರ ವಾದ ಮಾಡಲು ತಿರಸ್ಕರಿಸಿ ದೂರ ಸರಿದರು. ನಂತರ ಮನವೊಲಿಸಲಾಯಿತು. 2018ರ ಫೆಬ್ರವರಿ 16ರಂದು ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪು ಪ್ರಕಟಿಸಿತು. ಈ ವೇಳೆ ನಾರಿಮನ್ ರವರು ನಿಲುವಿಗೆ ನ್ಯಾಯಪೀಠ ಮೆಚ್ಚುಗೆ ವ್ಯಕ್ತಪಡಿಸಿ ಕಾವೇರಿ ನದಿಯಿಂದ ತಮಿಳುನಾಡಿಗೆ ಹರಿಸಬೇಕಿದ್ದ 192 ಟಿಎಂಸಿ ಅಡಿ ನೀರಿನ ಪ್ರಮಾಣವನ್ನು 177.25 ಟಿಎಂಸಿ ಅಡಿಗೆ ಕಡಿತ ಮಾಡಿ ಆದೇಶ ಹೊರಡಿಸಿತು. ಬೆಂಗಳೂರು ನಗರ ಅಗತ್ಯಕ್ಕೆ 4.75 ಟಿಎಂಸಿ ನೀರು ಹೆಚ್ಚುವರಿಯಾಗಿ ಲಭಿಸಿತು. ನಾರಿಮನ್ ಅವರು ಸುಮಾರು 28 ವರ್ಷಗಳ ಕಾಲ ಕಾವೇರಿ ವಿವಾದದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದರು. ನಾರಿಮನ್ ಅವರಿಗೆ ಸಂದ ಪ್ರಶಸ್ತಿಗಳು ನೋಡೋದಾದರೆ, ಇವರಿಗೆ ಭಾರತ ಸರ್ಕಾರ ನಾರಿಮನ್ ಅವರಿಗೆ ಪದ್ಮಭೂಷಣ 1991ರಲ್ಲಿ ಕೊಟ್ಟಿದೆ, ಪದ್ಮವಿಭೂಷಣ 2007 ಮತ್ತು ನ್ಯಾಯಗಾಕಿ ಗ್ರೋವರ್ ಪ್ರಶಸ್ತಿ 2002 ಮತ್ತು ಒಂದು ಅವಧಿಗೆ ಭಾರತದಲ್ಲಿನ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿ 1999 ಮತ್ತು 2005ರವರೆಗೆ ಕಾರ್ಯನಿರ್ವಹಿಸಿದರು. ಅವರು ಮೇ 1972ರಿಂದ ಜೂನ್ 1975ರವರೆಗೆ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿದ್ದರು. ಪ್ರಧಾನಿ ಮೋದಿ ಅವರಿಂದ ಮಾರಿಷಸ್ ಮತ್ತು ಶ್ರೀಲಂಕಾದಲ್ಲಿ UPI ಸೇವೆ ಉದ್ಘಾಟನೆ. 2024ರ ಫೆಬ್ರವರಿ 12ರಂದು ಶ್ರೀಲಂಕಾ ಮತ್ತು ಮಾರಿಷಸ್ ದೇಶದಲ್ಲಿ ಭಾರತ ಡಿಜಿಟಲ್ ಪಾವತಿ ಸೇವೆ UPIಗೆ ಚಾಲನೆ ನೀಡಲಾಯಿತು. ಇದೇ ವೇಳೆ ಮಾರಿಷಸ್ನಲ್ಲಿ ಭಾರತ ರೂಪೆ ಕಾರ್ಡನ್ನು ಲೋಕಾರ್ಪಣೆ ಮಾಡಲಾಯಿತು. ಮೂರು ದೇಶಗಳಿಗೂ ಇದೊಂದು ಐತಿಹಾಸಿಕ ದಿನವಾಗಿದ್ದು, ವರ್ಚುವಲ್ ವೇದಿಕೆ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಲಂಕಾದ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಹಾಗೂ ಮಾರಿಷಸ್ನ ಪ್ರಧಾನಿ ಪ್ರವಿಂದ್ ಜುಗ್ನಾಥ್ ಅವರನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. UPI ವ್ಯವಸ್ಥೆಯಿಂದ ಆಗುವ ಅನುಕೂಲ ನೋಡೋದಾದರೆ, ಶ್ರೀಲಂಕಾ ಮತ್ತು ಮಾರಿಷಸ್ ದೇಶಗಳಿಗೆ ಹೋಗುವ ಭಾರತೀಯರಿಗೆ ಭಾರತಕ್ಕೆ ಬರುವ ಶ್ರೀಲಂಕಾದ ಮಾರಿಷಸ್ ಪ್ರಜೆಗಳಿಗೆ UPI ಆಧಾರಿತ ಪಾವತಿ ವ್ಯವಸ್ಥೆಯು ಉಪಯುಕ್ತವಾಗಲಿದೆ. UPI ಪಾವತಿ ವ್ಯವಸ್ಥೆ ಮೂಲಕ ಗಡಿಯಾಚೆಗಿನ ಹಣ ರವಾನೆ ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ P2P ಪಾವತಿ ವ್ಯವಸ್ಥೆ ಸೌಲಭ್ಯ ದೊರೆಯಲಿದೆ. ಭಾರತ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPI ಬಗ್ಗೆ ನೋಡೋದಾದರೆ, ಹಲವು ಬ್ಯಾಂಕುಗಳು ಒಂದಾಗಿ
ಹಣ ಪಾವತಿ ಮತ್ತು ವರ್ಗಾವಣೆ ಇರುವ ಬೇರೆ ಬೇರೆ ವ್ಯವಸ್ಥೆಗಳನ್ನು ಏಕೀಕರಿಸಿ ಮಾಡಿದ ಒಂದು ಪಾವತಿ ವ್ಯವಸ್ಥೆಯೇ ಏಕೀಕೃತ ಪಾವತಿ ವ್ಯವಸ್ಥೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ, ವ್ಯಕ್ತಿಯಿಂದ ಕಂಪನಿಗೆ, ಹೋಟೆಲ್, ಅಂಗಡಿ ಇತ್ಯಾದಿ ಯಾವುದೇ ವ್ಯಾಪಾರಕ್ಕೆ ಹಣ ಪಾವತಿ ಮಾಡುವ ಸರಳ ವ್ಯವಸ್ಥೆಯಾಗಿದೆ. ಬಹುತೇಕ ಬ್ಯಾಂಕುಗಳು ಈ ವ್ಯವಸ್ಥೆಗೆ ಸೇರಿಕೊಂಡಿವೆ. ಯು.ಪಿ.ಐ ವ್ಯವಸ್ಥೆಯನ್ನು ರಾಷ್ಟ್ರೀಯ ಪಾವತಿ ಸಂಸ್ಥೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ (NPCI) ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಜೊತೆಗೂಡಿ 2016 ಏಪ್ರಿಲ್ 11ರಂದು ಪರಿಚಯಿಸಿದರು. ಇದನ್ನು ಸ್ಮಾರ್ಟ್ಫೋನ್ ಮೂಲಕ ಬಳಸಬಹುದಾಗಿದೆ. ಸ್ಮಾರ್ಟ್ಫೋನ್ನಲ್ಲಿ ಸೂಕ್ತ ಆ್ಯಪನ್ನು ಹಾಕಿಕೊಳ್ಳಬೇಕು. ಈ ವ್ಯವಸ್ಥೆಯಲ್ಲಿ ಭಾಗಿಯಾಗಿರುವ ಎಲ್ಲ ಬ್ಯಾಂಕುಗಳು ತಮ್ಮದೇ ಆದ ತಂತ್ರಾಂಶ ಹೊಂದಿವೆ. ಇತರ ದೇಶಗಳಿಗೆ ವಿಸ್ತರಣೆಯಾದ ಯು.ಪಿ.ಐ ಸೇವೆ. ಭಾರತದಲ್ಲಿ ಈಗಾಗಲೇ ಜನಪ್ರಿಯವಾಗಿರುವ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯು.ಪಿ.ಐ ಒಂದೊಂದೇ ದೇಶಗಳಿಗೆ ವಿಸ್ತರಣೆಯಾಗುತ್ತಿದೆ. ಶ್ರೀಲಂಕಾ, ಮಾರಿಷಸ್ನಲ್ಲಿ ಯು.ಪಿ.ಐ ಬಳಕೆಗೆ ಚಾಲನೆ ನೀಡಲಾಗಿದ್ದು, ಇದರೊಂದಿಗೆ ಈ ಸೌಲಭ್ಯಕ್ಕೆ 7 ರಾಷ್ಟ್ರಗಳಲ್ಲಿ ಮಾನ್ಯತೆ ನೀಡಲಾಗಿದೆ. ಈಗಾಗಲೇ ಭೂತಾನ್, ಯು.ಎ.ಇ, ನೇಪಾಳ, ಸಿಂಗಾಪುರ್, ಫ್ರಾನ್ಸ್, ಶ್ರೀಲಂಕಾ ಮತ್ತು ಮಾರಿಷಸ್ ಬಳಕೆಯಲ್ಲಿವೆ. ಐರೋಪ್ಯ ದೇಶಗಳಲ್ಲಿ ಮೊದಲ ಯು.ಪಿ.ಐ ಆರಂಭವಾದದ್ದು ಫ್ರಾನ್ಸ್ನಲ್ಲಿ. ಕೇರಳದ ಎಲ್ಲ ಶಾಲೆಗಳಿಗೂ ವಿಸ್ತರಣೆಗೊಂಡ ವಿನೂತನ ವಾಟರ್ ಬೆಲ್ ಯೋಜನೆ. ಶಾಲಾ ಅವಧಿಗಳಲ್ಲಿ ಮಕ್ಕಳು ಹೆಚ್ಚು ನೀರು ಕುಡಿಯುವ ಎಂಬ ಉದ್ದೇಶದಿಂದ ಕೇರಳ ಸರ್ಕಾರವು ರಾಜ್ಯಾದ್ಯಂತ ವಿನೂತನ ವಾಟರ್ ಬೆಲ್ ಯೋಜನೆಯನ್ನು ಜಾರಿಗೆ ತಂದಿದ್ದು, ಕೇರಳ ಸರ್ಕಾರವು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳಿಗೂ ವಿಸ್ತರಿಸಿದೆ. ಬೆಳಗ್ಗೆ 10:30 ಮತ್ತು ಮಧ್ಯಾಹ್ನ 2:30ಕ್ಕೆ ಶಾಲೆಯಲ್ಲಿ ಗಂಟೆ ಬಾರಿಸಿ 5 ನಿಮಿಷಗಳ ಗಡುವು ನೀಡುವ ಮೂಲಕ ಮಕ್ಕಳು ತಮಗೆ ಸಾಕಷ್ಟು ನೀರು ಕುಡಿಯಲು ಉತ್ತೇಜಿಸಲಾಗುತ್ತದೆ. 2019ರಲ್ಲಿ ಬಿಸಿಲು ಹೆಚ್ಚಾಗಿದ್ದ ಕಾರಣ ಕೇರಳದ ಆಯ್ದ ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು. ಅದು ದೇಶದ ಆರೋಗ್ಯ ಕ್ಷೇತ್ರದ ತಜ್ಞರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಅದೇ ರೀತಿಯಾಗಿ ದೇಶದ ವಿವಿಧ ಭಾಗಗಳಲ್ಲಿ ಪೋಷಕರು ಇಂತಹ ಯೋಜನೆಯನ್ನು ತಮ್ಮ ಮಕ್ಕಳಿಗೂ ಜಾರಿಗೆ ತರಬೇಕೆಂದು ಆಗ್ರಹಗಳನ್ನು ಮಂಡಿಸಿದರು. ಅದಕ್ಕೆ ಸ್ಪಂದಿಸಿದ ಕರ್ನಾಟಕ ಮತ್ತು ತೆಲಂಗಾಣ ಸರ್ಕಾರಗಳು ವಾಟರ್ ಬೆಲ್ ಯೋಜನೆಯನ್ನು ಅಳವಡಿಸಿಕೊಂಡಿದ್ದವು. ಉಳಿದ ರಾಜ್ಯಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ವಾಟರ್ ಬೆಲ್ ಯೋಜನೆಯನ್ನು ಅನುಷ್ಠಾನಗೊಳಿಸಿದವು. ಆದರೆ ಕೋವಿಡ್ ಮಹಾಮಾರಿಯಿಂದ ಈ ಯೋಜನೆ ಸ್ಥಗಿತಗೊಂಡಿತ್ತು. ಕರ್ನಾಟಕ ಸರ್ಕಾರ ಮತ್ತೊಮ್ಮೆ ಅದನ್ನು ಜಾರಿಗೆ ತಂದಿತು. ಇದೀಗ ಕೇರಳ ರಾಜ್ಯದಲ್ಲಿ ತನ್ನ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡುವ ಮೂಲಕ ವಾಟರ್ ಬೆಲ್ ಯೋಜನೆಯನ್ನು ಚರ್ಚೆಗೆ ಬಂದಿದೆ. ಶಾಲಾ ಅವಧಿಯಲ್ಲಿ ಮಕ್ಕಳಿಗೆ ಬಾಯಾರಿಕೆ ಆದರೆ ಶಿಕ್ಷಕರು ಬೈದು ಬಿಡಬಹುದು ಎಂಬ ಕಾರಣಕ್ಕೆ ಮಕ್ಕಳು ಹೇಳಿಕೊಳ್ಳಲು ಹೋಗುವುದಿಲ್ಲ. ಬಾಯಾರಿಕೆ ಆಗದಿರಲು ನೀರು ಕುಡಿಯದೇ ಹೋದರೆ ಬೇಸಿಗೆ ಅವಧಿಯಲ್ಲಿ ಅದನ್ನೇ ಪರಿಪಾಠ ಮಾಡಿಕೊಂಡರೆ ದೇಹವನ್ನು ನೀರಿನಾಂಶ ಕುಸಿತವಾಗಿ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ. ನೀರು ಕಡಿಮೆ ಕುಡಿಯುವುದರಿಂದ ಅನೇಕ ಆರೋಗ್ಯ ತೊಂದರೆಗಳು ಉಂಟಾಗುತ್ತವೆ. ಹಾಗಾಗಿ ವಾಟರ್ ಬೆಲ್ ಯೋಜನೆ ಮಕ್ಕಳಿಗೆ ನೀರು ಕುಡಿಯುವುದನ್ನು ನೆನಪಿಸುವುದು ಉತ್ತಮ ಯೋಜನೆಯಾಗಿದೆ. ವಾಟರ್ ಬೆಲ್ ಯೋಜನೆ ಜಾರಿಗೊಳಿಸುವುದರ ಜೊತೆಗೆ ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣ ಹಾಗೂ ಈಗಾಗಲೇ ಇರುವ ಶೌಚಾಲಯಗಳ ಸ್ವಚ್ಛತೆಗೆ ಆದ್ಯತೆ ಕೊಡುವುದು ಸೂಕ್ತ. ಇಲ್ಲದೇ ಹೋದರೆ ವಾಟರ್ ಬೆಲ್ ಅವಧಿಯಲ್ಲಿ ಹೆಚ್ಚು ನೀರು ಕುಡಿದ ಮಕ್ಕಳು ಜಲಬಾಧೆ ತೀರಿಸಿಕೊಳ್ಳುವುದು ಕಷ್ಟವಾಗಬಹುದು. ಅದೇ ರೀತಿ ಮಹಿಳೆಯರ ಸುರಕ್ಷತೆ ಕುರಿತು ಅಂಬ್ರೆಲಾ ಯೋಜನೆ ಅನುಷ್ಠಾನ ಪ್ರಸ್ತಾವನೆ ಕೇಂದ್ರ ಸಂಪುಟ ಒಪ್ಪಿಗೆ. ಕೇಂದ್ರ ಗೃಹ ಸಚಿವಾಲಯವು 2021-22ರಿಂದ 2025-26 5 ವರ್ಷಗಳ ಅವಧಿಗೆ ಒಟ್ಟು $117.72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಗೃಹ ಸಚಿವಾಲಯವು ಮಹಿಳೆಯರ ಸುರಕ್ಷತೆ ಕುರಿತು ಅಂಬ್ರೆಲಾ ಯೋಜನೆ ಅನುಷ್ಠಾನ ಮುಂದುವರಿಕೆ ಪ್ರಸ್ತಾಪಕ್ಕೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟಕ್ಕೆ ಅನುಮೋದನೆ ನೀಡಿದೆ. ಈ ಯೋಜನೆ ಒಟ್ಟು ವೆಚ್ಚವು $117.272 ಕೋಟಿ ರೂಪಾಯಿಗಳಾಗಿದ್ದು, ಇದರಲ್ಲಿ $885.49 ಕೋಟಿ ರೂಪಾಯಿಗಳನ್ನು ಕೇಂದ್ರ ಗೃಹ ಸಚಿವಾಲಯವು ತನ್ನ ಸ್ವಂತ ಬಜೆಟ್ನಿಂದ ಒದಗಿಸುತ್ತಿದ್ದು, ಉಳಿದ $794.23 ಕೋಟಿ ರೂಪಾಯಿಗಳನ್ನು ನಿರ್ಭಯ ನಿಧಿಗಳಿಂದ ನೀಡಲಾಗುತ್ತದೆ. ಮಹಿಳೆಯರಿಗೆ ಸುರಕ್ಷತೆಗಾಗಿ ಅಂಬ್ರೆಲಾ ಯೋಜನೆ. ಭಾರತ ಸರ್ಕಾರವು ಮಹಿಳೆಯರ ಸುರಕ್ಷತೆಗಾಗಿ ಅಂಬ್ರೆಲಾ ಯೋಜನೆಯಡಿ ಕೆಳಗಿನ ಯೋಜನೆಗಳನ್ನು ಮುಂದುವರಿಸಲು ಪ್ರಸ್ತಾಪಿಸಿದೆ. ಏನಪ್ಪ ಅಂತಂದರೆ, ಇದು 112 ಸಂಖ್ಯೆಯನ್ನು ತುರ್ತು ಪ್ರತಿಕ್ರಿಯೆ ಬೆಂಬಲ ವ್ಯವಸ್ಥೆ ಆಗಿದೆ.
ಅದೇ ರೀತಿ ರಾಷ್ಟ್ರೀಯ ವಿಧಿವಿಜ್ಞಾನ ದತ್ತಾಂಶ ಕೇಂದ್ರದ ಸ್ಥಾಪನೆ ಸೇರಿದಂತೆ ಕೇಂದ್ರೀಯ ವಿಜ್ಞಾನ ಪ್ರಯೋಗಾಲಯಗಳನ್ನು ಉನ್ನತೀಕರಣಗೊಳಿಸುತ್ತದೆ. DNA ವಿಶ್ಲೇಷಣೆ ಬಲಪಡಿಸುವುದು ಮತ್ತು ರಾಜ್ಯ ವಿಧಿವಿಜ್ಞಾನ ಪ್ರಯೋಗಗಳಲ್ಲಿ ಸೈಬರ್ ಫೋರೆನ್ಸಿಕ್ಸ್ ಸಾಮರ್ಥ್ಯಗಳು ಹೆಚ್ಚಿಗೆ ಮಾಡುವುದು. ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧ ಸೈಬರ್ ಅಪರಾಧ ತಡೆಗಟ್ಟುವಿಕೆ. ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ತನಿಖಾಧಿಕಾರಿಗಳು ಮತ್ತು ಪ್ರಾಸಿಕ್ಯೂಟರ್ಗಳ ಸಾಮರ್ಥ್ಯ ನಿರ್ಣಯ ತರಬೇತಿ. ಮಹಿಳಾ ಹೆಲ್ಪ್ ಡೆಸ್ಕ್ ಮಾನವ ಕಳ್ಳಸಾಗಣೆ ವಿರೋಧಿ ಪ್ರಕಟವಾಗಿದೆ. ಅಂಬ್ರೆಲಾ ಯೋಜನೆ ಉದ್ದೇಶ ನೋಡುವುದಾದರೆ ಕಠಿಣವಾದ ಕಾನೂನು ಮೂಲಕ ಅಪರಾಧವನ್ನು ತಡೆಯಬಹುದು, ಪರಿಣಾಮಕಾರಿಯಾದ ನ್ಯಾಯಾಂಗ ಸೇವೆ ಒದಗಿಸಬಹುದು, ನಿಗದಿತ ಕಾಲದ ದೂರುಗಳನ್ನು ಪರಿಹರಿಸುವುದು ಮತ್ತು ಸಂತ್ರಸ್ತರಿಗೆ ಸುಲಭವಾಗಿ ಪರಿಹಾರ ದೊರಕುವಂತೆ ಮಾಡುವುದು. ಭಾರತದ ದಂಡ ಸಂಹಿತೆ 1860 ಭಾರತ ನ್ಯಾಯ ಸಂಹಿತೆಯ ಪ್ರಕಾರ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ CRPC of 1973, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಮತ್ತು ಕಾಯ್ದೆ, ಅದೇ ರೀತಿ ಇಂಡಿಯನ್ ಸಾಕ್ಷ್ಯ ಕಾಯ್ದೆಯಲ್ಲಿ ತಿದ್ದುಪಡಿಗಳ ಮೂಲಕ ಮಹಿಳೆಯರ ವಿರುದ್ಧ ಅಪರಾಧಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಕಟ್ಟುನಿಟ್ಟಾದ ಕ್ರಮವನ್ನು ಒದಗಿಸುವುದಾಗಿದೆ. ಅದೇ ರೀತಿಯಾಗಿ ಗರ್ಭಿಣಿ ಭ್ರೂಣದ ವಯಸ್ಸು ಪತ್ತೆ ಹಚ್ಚುವ ಕೃತಕ ಬುದ್ಧಿಮತ್ತೆ ಮಾದರಿ ಗರ್ಭಿಣಿ G.2 ಅಭಿವೃದ್ಧಿ. ಮದ್ರಾಸ್ IIT ಸಂಶೋಧಕರು. ಗರ್ಭಿಣಿ ಭ್ರೂಣದ ವಯಸ್ಸನ್ನು ನಿಖರವಾಗಿ ತಿಳಿಸುವ ಕೃತಕ ಬುದ್ಧಿಮತ್ತೆ AI ಮಾದರಿಯನ್ನು ಮದ್ರಾಸ್ IIT ಸಂಶೋಧಕರು ಮತ್ತು ಟ್ರಾನ್ಸ್ಲೇಷನ್ ಹೆಲ್ತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಫರೀದಾಬಾದ್ನಲ್ಲಿ ಸಂಶೋಧಕರು ಅಭಿವೃದ್ಧಿಪಡಿಸಿದ್ದಾರೆ. ಗರ್ಭಿಣಿಯರ ಬಗ್ಗೆ ಸೂಕ್ತ ಜಾಗೃತಿ ವಹಿಸಲು ಮತ್ತು ಪ್ರಸವದ ಖಚಿತ ದಿನಾಂಕ ತಿಳಿಸಲು ನಿಖರ ಗರ್ಭಾವಸ್ಥೆಯ ವಯಸ್ಸನ್ನು ಅಗತ್ಯವಾಗಿರುತ್ತದೆ. ಅದೇ ರೀತಿಯಾಗಿ ಇದನ್ನು ಗರ್ಭಿಣಿ GA2 ಎಂದು ಕರೆಯಲಾಗಿದ್ದು, ಇಂಟರ್ ಡಿಸಿಪ್ಲಿನರ್ ಗ್ರೂಪ್ DBT ಇಂಡಿಯಾ ಇನಿಷಿಯೇಟಿವ್ ಕಾರ್ಯಕ್ರಮದ ಭಾಗವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಸಂಶೋಧಕರು ಗರ್ಭಿಣಿ GA2 ಅನ್ನು ಅಭಿವೃದ್ಧಿಪಡಿಸಲು ಆನುವಂಶಿಕ ಅಲ್ಗಾರಿದಮ್ ಆಧಾರಿತ ವಿಧಾನಗಳನ್ನು ಬಳಸಿದರು. ಭಾರತದ ಜನಸಂಖ್ಯಾ ದತ್ತಾಂಶ ಆಧಾರದ ಮೇಲೆ ರೂಪಿಸಲಾದ ಮಾದರಿ ನೋಡೋದಾದರೆ ಭಾರತದ ಜನಸಂಖ್ಯಾ ದತ್ತಾಂಶ ಆಧರಿಸಿ ರೂಪಿಸಲಾಗಿದೆ. ಜೊತೆಗೆ ಇದು ನಿರ್ದಿಷ್ಟವಾಗಿ ಭಾರತ ಕೇಂದ್ರಿತ ವ್ಯವಸ್ಥೆಯಾಗಿದೆ. ಇದುವರೆಗೂ ಭ್ರೂಣದ ವಯಸ್ಸನ್ನು ಪಾಶ್ಚಿಮಾತ್ಯ ಜನಸಂಖ್ಯಾ ಆಧಾರಿತ ಸೂತ್ರಗಳನ್ನು ಬಳಸಿ ಪತ್ತೆ ಹಚ್ಚಲಾಗುತ್ತಿದ್ದು, ಭಾರತ ಮಹಿಳೆಯರಿಗೆ ಅದನ್ನು ಅನ್ವಯಿಸುವಾಗ ಗರ್ಭಾವಸ್ಥೆಯ ಕೊನೆಯ ಹಂತದಲ್ಲಿ ಭ್ರೂಣದ ಬೆಳವಣಿಗೆಯಲ್ಲಿ ಕೆಲವು ಬದಲಾವಣೆಗಳ ಫಲಿತಾಂಶಗಳನ್ನು ಲೋಪಗಳನ್ನು ಕಂಡು ಬರುತ್ತಿದ್ದವು. ಸ್ನಾತಕ ಪದವಿಗಳಲ್ಲಿ ಕ್ರೀಡಾಕೂಟವನ್ನು ನಿಗದಿಪಡಿಸಿದ ಮೊದಲ IIT ಯಾವುದಪ್ಪ ಅಂದರೆ IIT ಮದ್ರಾಸ್. ಅದೇ ರೀತಿಯಾಗಿ ತಾಂಜಾನಿಯಾ ದೇಶದ ಝಂಜಿಬಾರ್ನಲ್ಲಿ ಮೊದಲ ಅಂತಾರಾಷ್ಟ್ರೀಯ ಕ್ಯಾಂಪಸನ್ನು ಆರಂಭಿಸಿದ IIT ಯಾವುದಂದರೆ IIT ಮದ್ರಾಸ್. UAE ದೇಶದಲ್ಲಿ ಅಬುಧಾಬಿಯಲ್ಲಿ ಮೊದಲ ಸಾಗರೋತ್ತರ ಕ್ಯಾಂಪಸನ್ನು ಅಭಿವೃದ್ಧಿಪಡಿಸಿದ IIT ದೆಹಲಿ IIT. ಭಾರತದ ಮೊಟ್ಟಮೊದಲ IIT ಯಾವುದಪ್ಪ ಅಂದರೆ ಖರಗ್ಪುರ್ IIT. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ ಏನಾದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದೇ ರೀತಿಯಾಗಿ ಸ್ಪರ್ಧಾ ವಿಜೇತ ಮ್ಯಾಗಝೀನನ್ನು ನೀವು ಕೂಡ ಸ್ವಲ್ಪ ಓದಿ ಅರಿತುಕೊಳ್ಳಿ. ಇಲ್ಲಿಗೆ ವಿಡಿಯೋ ಮುಕ್ತಾಯ. ಬಾಯ್ ಫ್ರೆಂಡ್ಸ್.